Good morning, ma'am. Good morning, good morning, Morning, madam. good morning, everyone. I'm so happy to meet you all today. Good morning, ma'am. Good morning, good morning. We also. ಮ್ಯೂಟ್ ಆಪ್ಷನ್ ಸಿಗ್ತಾ ಇದೆಯಾ ಎಲ್ರಿಗೂ? ಒಂದು ಮೆಸೇಜ್ ಹಾಕಿ, ಕಾಮೆಂಟ್ ಸೆಕ್ಷನಲ್ಲಿ ಒಂದು ಮೆಸೇಜ್ Yes, ಹಾಕಿ. ma'am. ಸಿಗ್ತಾ ಇದೆಯಲ್ವಾ? ಸೊ ಮ್ಯೂಟ್ ಆಪ್ಷನ್ ಸಿಕ್ಕರೆ ಅಂದರೆ ಎಲ್ಲರೂ ಒಟ್ಟಿಗೆ ನಾನು ಏನಾದರೂ ಕೇಳಿದಾಗ ಎಲ್ಲರೂ ಒಟ್ಟಿಗೆ ಮಾತಾಡೋಕ್ಕೆ ಸ್ಟಾರ್ಟ್ ಆದರೆ ಯಾರ್ದು ಗೊತ್ತಾಗಲ್ಲ. ಸೊ ಒಬ್ರು ಮತ್ತೆ ಸೈಲೆಂಟ್ ಒಬ್ರು ಇರಬೇಕಾಗತ್ತೆ, ಆ ಥರ ಇರಬೇಕಾಗತ್ತೆ. ಓಕೆ, ಎಸ್, ಹಾಯ್ ಹಾಯ್ ಹಾಯ್. ರೈಟ್, ಆಲ್ ಸೆಟ್? ಎಲ್ರಿಗೂ ಸೆಟ್ ಆಯ್ತಾ? ಏನಾದರೂ ಡಿಫಿಕಲ್ಟಿ ಬರ್ತಿದ್ರೆ ಹೇಳಿ. ಮ್ಯೂಟ್ ಗೊತ್ತಾಗ್ತಿಲ್ವಾ? ಅಲ್ಲಿ ವಿಡಿಯೋ ಕೆಳಗಡೆ ಅಥವಾ ಸೈಡ್ ಕಡೆ ನಿಮಗೆ ಮ್ಯೂಟ್ ಒಂದು ಚಿಕ್ಕ ಮೈಕ್ ಸಿಂಬಾಲ್ ಇರುತ್ತೆ. ಓಕೆ, ಇಟ್ಸ್ ಓಕೆ. ನಿಮಗೆ ಮ್ಯೂಟ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ನಾನೇ ಮ್ಯೂಟ್ ಮಾಡ್ತೀನಿ. ಓಕೆ, ನಾನು ಯಾರು ಹೆಸರು ಹೇಳ್ತೀನಿ, ಯಾವಾಗ ಹೇಳ್ತೀನಿ ಅವರು ಮಾತಾಡ್ಬೋದು. ಆ್ಯಂಡ್ ಹ್ಯಾಂಡ್ ರೈಸ್ ಮಾಡ್ಬೋದು. ಹ್ಯಾಂಡ್ ರೈಸ್ ಸಿಂಬಾಲ್ ಇದೆ ಇಲ್ಲ, ನಾನು ಐ ವಿಲ್ ಆನ್ಸರ್ ಅಂತೇಳಿ ಒಂದು ಕಮೆಂಟ್ ಮಾಡಿದರೆ ಆಯಿತು. ಓಕೆನಾ? ನಿಮ್ಗೆ ಮ್ಯೂಟ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಇಲ್ಲಿ ನಂಗೆ ಏನಾದರೂ ಸೌಂಡ್ ಕೇಳಿದ್ರೆ ನಾನೇ ಮ್ಯೂಟ್ ಮಾಡಿರ್ತೀನಿ ನಿಮ್ಮದು ಕೂಡ, ನೋ ಪ್ರಾಬ್ಲಮ್. ಓಕೆ, ರೈಟ್. ಸೊ ಹಾಗಿದ್ರೆ ಇವತ್ತಿನ ಒಂದು ಪ್ರಾಕ್ಟೀಸ್ ಸೆಷನ್ನಲ್ಲಿ ನೀವು ನನಗೆ ಕೇಳಬೇಕಾಗಿದ್ದಿದೆ, ನಾನು ನಿಮಗೆ ಕೇಳಬೇಕಾಗಿದ್ದಿದೆ. ಸೋ ಫಾರ್ ನಾವು 2 ಟಾಪಿಕನ್ನು ಮುಗಿಸಿದ್ದೀವಿ, ಪಾರ್ಟ್ಸ್ ಆಫ್ ಸ್ಪೀಚ್ ಆ್ಯಂಡ್ ಪರ್ಸನ್ಸ್ ಇನ್ ಇಂಗ್ಲೀಷ್. ಸೊ ಇವತ್ತಿನ ಸೆಷನಲ್ಲಿ ನಿಮಗೆ ಹಾಗೇನಾದರೂ ನಾನು ಆಲ್ರೆಡಿ ನಿನ್ನೆ ಕ್ಲಾಸಲ್ಲಿ ಕೇಳಿದ್ದೀನಿ, ಮಾರ್ನಿಂಗ್ ಬ್ಯಾಚಲ್ಲೂ ಈವ್ನಿಂಗ್ ಬ್ಯಾಚಲ್ಲೂ ಏನಾದರೂ ಡೌಟ್ಸ್ ಇದೆಯಾ, ಅಥವಾ ನಿಮಗೆ ಹೆಂಗೆ ಅನ್ನಿಸ್ತಾ ಇದೆ, ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಮ್ಮ ಇನ್ಸ್ಟಿಟ್ಯೂಟ್ಗೆ ನೀವು ಜಾಯಿನ್ ಆದ್ರಿ, ಸೊ ಅದು ನಿಮ್ಗೆ ಸಿಗ್ತಾ ಇದೆಯಾ, ಹೌ ಆರ್ ಯು ಫೀಲಿಂಗ್ ಅಂತ ನಾನು ಎಲ್ರಿಗೂ ಕೇಳಿದ್ದೀನಿ. ಓಕೆನಾ? ಸೊ ಎಲ್ರಿಗೂ ಕೇಳಿದಾಗ ಎಲ್ಲರ ಕಡೆಯಿಂದನೂ ಬಂದಿದ್ದು ಪಾಸಿಟಿವ್ ಫೀಡ್ಬ್ಯಾಕ್. ಬಟ್ ಸ್ಟಿಲ್ ಹಾಗೇನಾದರೂ ಮತ್ತೆ ಏನಾದರೂ ಕ್ವೈರೀಸ್ ಇದ್ರೂ ಇವಾಗ ನೀವು ಹೇಳ್ಬೋದು, ರೈಟ್? ಆ್ಯಂಡ್ ಅದ್ರ ಜೊತೆಗೆ ಇವತ್ತು ನಾನು ನಿನ್ನೆ ಹೇಳ್ದಂಗೆ ಕೆಲವೊಂದಿಷ್ಟು ಸೆಂಟೆನ್ಸಸ್ ಕೊಟ್ಟಾಗ ನಿಮಗೆ ಐಡೆಂಟಿಫೈ ಮಾಡೋಕ್ಕೆ ಬರಬೇಕು. ಆ್ಯಂಡ್ ನೀವು ನೀಟಾಗಿ ಆ ಸೆಂಟೆನ್ಸನ್ನು ನಿಮ್ಮ ಬಾಯಿಯಿಂದ ಹೇಳಿ. ಸೊ ಯಾವ ಥರ ಪ್ಯಾಟರ್ನ್ ಹೇಳಬೇಕು ಅಂದರೆ, ಫಾರ್ ಎಕ್ಸಾಂಪಲ್, ಶೀ ಕಮ್ಸ್ ಫ್ರಮ್ ಅ ಸ್ಮಾಲ್ ಸಿಟಿ ಅಂತ ಒಂದು ಸೆಂಟೆನ್ಸ್ ಇರುತ್ತೆ ಅಂದ್ಕೊಳ್ಳಿ. ಮ್ಯಾಮ್, ಹಿಯರ್ ಶೀ ಬಿಲಾಂಗ್ಸ್ ಟು ನೌನ್ ಅಂತ ಹೇಳ್ಬೋದು, ಅಥವಾ ಈಸ್ ಬಿಲಾಂಗ್ಸ್ ಟು ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳ್ಬೋದು. ಅರ್ಥ ಆಗ್ತಿದೆಯಾ? ಈ ಥರ ನೀವು ಹೇಳ್ಬೋದು. ಸೊ ಒಂದು ಸೆಂಟೆನ್ಸ್ ನಿಮ್ಮ ಕಣ್ಮುಂದಿದೆ, ಇವಾಗ ನೀವೇನಾದರೂ ಬರೆದಿಟ್ಕೊಂಡಿರ್ಬೋದು ಅಥವಾ ನಿಮ್ಮ ತಲೆಯಲ್ಲಿರ್ಬೋದು. ಸೊ ಅದಕ್ಕೆ ನನಗೆ ಈ ಥರ ಒಂದು ಫಸ್ಟ್ ಸೆಂಟೆನ್ಸ್ನ ಹೇಳಿ, 1 by 1 ಆ ವರ್ಡ್ ಏನಾಗುತ್ತೆ, ಯಾವುದಕ್ಕೆ ಬಿಲಾಂಗ್ ಆಗುತ್ತೆ. ಸೊ ಇದು ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಹೋಗುತ್ತೆ, ಇದು ನೌನ್ಗೆ ಹೋಗುತ್ತೆ, ಇದು ಪ್ರನೌನ್ಗೆ ಹೋಗುತ್ತೆ ಅಂತ ಹೇಳಿ ನನಗೆ ಹೇಳ್ತಾ ಹೋಗಬೇಕು. ಓಕೆ, ಸೊ ದ್ಯಾಟ್ ಈ ಪ್ರಾಕ್ಟೀಸನ್ನು ಯಾಕೆ ಮಾಡಿಸ್ತಿರೋದು ಅಂದರೆ, ಫಸ್ಟ್ ಬೇಸಿಕಲಿ ಒಂದು ವಾಕ್ಯ ನಿಮ್ಮ ಬಾಯಿಂದ ನೀಟಾಗಿ ಬರಲಿ. ಅದ್ರ ಜೊತೆಗೆ ಮ್ಯಾಮ್ ಇದು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನೌನು, ಇದು ಕನ್ನಡದಲ್ಲಿ ಹೇಳೋದು ಬೇಡ ನನಗೆ. ಓಕೆ, ಕನ್ನಡದಲ್ಲಿ ಹೇಳೋದು ಬೇಡ, ಎಲ್ಲರೂ ಇಂಗ್ಲೀಷಲ್ಲೇ ಹೇಳಬೇಕು. ಮ್ಯಾಮ್, ಫ್ರಮ್ ದಿಸ್ ಸೆಂಟೆನ್ಸ್ ಅಥವಾ ಇನ್ ದಿಸ್ ಸೆಂಟೆನ್ಸ್, ಮ್ಯಾಮ್ ಶೀ ಕಮ್ಸ್ ಫ್ರಮ್ ಅ ಸ್ಮಾಲ್ ಸಿಟಿ, ಫ್ರಮ್ ದಿಸ್ ಸೆಂಟೆನ್ಸ್ ಅಥವಾ ಇನ್ ದಿಸ್ ಸೆಂಟೆನ್ಸ್ ಶೀ ಬಿಲಾಂಗ್ಸ್ ಟು ನೌನ್. ಶೀ ನಿಮಗೆ ಇನ್ನೂ ಜಾಸ್ತಿ ಗೊತ್ತಿದ್ರೆ ಶೀ ಬಿಲಾಂಗ್ಸ್ ಟು ಪರ್ಸ್ನಲ್ ಪ್ರನೌನ್. ಓಕೆ, ಆ ಥರ ನೀವು ಹೇಳಬೇಕು. ಸೊ ಒಂದೊಂದು ವರ್ಡನ್ನು, ಈಸ್ ಕಮ್ಸ್ ಬಿಲಾಂಗ್ಸ್ ಟು ವರ್ಬ್, ಆ್ಯಂಡ್ ಫ್ರಾಮ್ ಬಿಲಾಂಗ್ಸ್ ಟು ಪ್ರಿಪೋಸಿಷನ್. ಈ ಥರ ಹೇಳಬೇಕು ನನಗೆ. ಓಕೆನಾ? ಎಸ್. ಸೊ ರೈಟ್, ಕಮೆಂಟ್ ಸೆಕ್ಷನ್ನಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಯಾರೆಲ್ಲ ಜಾಯಿನ್ ಆಗಿದ್ದಾರೆ. ರೈಟ್, ಫಸ್ಟ್ ಯಾರು ಹೇಳ್ತೀರಿ? ಯಾರಾದರೂ ಹೇಳ್ತೀರಾ? ನೀವೇ ಹೇಳ್ತೀರಾ ಯಾರಾದರೂ ನಾನು ಹೇಳ್ತೀನಿ ಅಂತ? ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು ನನಗೆ. ಸೊ ಕಮೆಂಟ್ ಸೆಕ್ಷನಲ್ಲಿ ನಾನು ಹೇಳ್ತೀನಿ ಅಂತ ಹೇಳಿದ ಮೇಲೆ ನೀವು ವಿಡಿಯೋನ ಆನ್ ಮಾಡ್ಕೋಬೋದು, ನಿಮ್ಮ ಮೈಕನ್ನು ಅನ್ಮ್ಯೂಟ್ ಮಾಡ್ಕೋಬೋದು, ಇಲ್ಲ ಮೆಸೇಜಲ್ಲಿ ಹೇಳಿ ಯಾರಿಗೆಲ್ಲ ಅನ್ಮ್ಯೂಟ್ ಮಾಡೋಕ್ಕೆ ಬರ್ತಿಲ್ಲ ನಂಗೆ ಹೇಳಿ, ನಾನೇ ಅನ್ಮ್ಯೂಟ್ ಮಾಡ್ತೀನಿ. ಓಕೆನಾ? ಎಸ್, ಹೇಳ್ತೀರಾ? ಎಸ್ ಎಸ್ ಎಸ್. First of all, good morning, madam. Good morning. I will start, madam. I wake up at 6 a.m. Okay. In this sentence,
in this sentence, madam. I is pronoun. Okay. Wake up is verb, Okay. and at is preposition, Okay. and 6 a.m. is noun. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಇನ್ನೊಂದೇನಾದರೂ ಹೇಳ್ತೀರಾ ಸೆಂಟೆನ್ಸ್? Yes, ma'am. Yes, yes, One yes. more sentence. Yes, yes. We have an English class on Monday. Okay. In this sentence, we pronoun and have verb. English is adjective. Okay. Class is noun. On is preposition, and Monday is noun. ಓಕೆ. ಸೊ ವಿ ಹ್ಯಾವ್ ಇಂಗ್ಲಿಷ್ ಕ್ಲಾಸ್ ಆನ್ ಏನು ಹೇಳಿದ್ರಿ ನೀವು? ಮಂಡೇನಾ? Monday. ಆನ್ ma'am. ಮಂಡೇ. ಆನ್ ಯಾವುದಂತ ಹೇಳಿದ್ರಿ? On preposition ಅಂತ ಹೇಳಿ. ಆನ್ ಈಸ್ ಪ್ರಿಪೋಸಿಷನ್. ಓಕೆ. ಮಂಡೇ ಈಸ್ noun, ma'am. ಮಂಡೇ ನೌನ್ ಅಂತ ಯಾಕೆ ಹೇಳ್ತಾ ಇದ್ದೀರಾ ಹೇಳಿ ಸಚಿನ್? ಯಾಕಂದ್ರೆ ಮ್ಯಾಮ್ ಅಂದ್ರೆ ಯಾವಾಗಿದೆ ಅಂದ್ರೆ ಇದು ನೌನ್ ಏನಾಗಿರುತ್ತೆ ಅಂತ ಹೇಳಿದೆ? ವಾಟ್ ಡಿಡ್ ಐ ಸೇ? ನೌನ್ ಅಂದ್ರೆ ಏನು? ಏನಕ್ಕೆ ನೌನ್ ಅಂತ ಅದಕ್ಕೆ ಕರಿತೀವಿ ಅಂತ ಹೇಳಿದ್ದೆ? ಹೆಸರು. ಮಂಡೇ ಅಂದ್ರೆ ಯಾವುದ್ರ ಹೆಸರು ಅದು? ವಾರಗಳ ಹೆಸರು. ಎಸ್, ಎಕ್ಸಾಕ್ಟ್ಲಿ. ಅದಕ್ಕೆ ನೀವು ಅದನ್ನ ನೌನ್ ಅಂತ ಕರಿತಾ ಇದ್ದೀರಾ, ರೈಟ್? Yes. ಸೊ ಒಂದು ವಾರಗಳೇನು, ನಾವು ವಾರಕ್ಕೆ 7 ದಿನಗಳೇನು ಹೇಳ್ತೀವಿ, ಒಂದು ದಿನದ ಹೆಸರನ್ನ ನಾವು ಇಟ್ಟಿದ್ದೀವಿ ಅದಕ್ಕೆ ಪರ್ಟಿಕ್ಯುಲರ್ ಆಗಿ, ರೈಟ್? ಸೊ ಅದೇನಾಗುತ್ತೆ? Yes, ನೌನ್ ಆಗುತ್ತೆ, ರೈಟ್? Yes, ma'am. ಗಾಟ್ ಇಟ್? Yes. ಎಸ್, ಎಸ್. ಸೊ ಎನಿಬಡಿ, ಸೊ ಇವಾಗ ನೀವು ಮತ್ತೆ ಟ್ರೈ ಮಾಡಿರಂತೆ. ಐ ಗಿವ್ ಸಮ್ ಚಾನ್ಸ್ ಟು ಅದರ್. ಓಕೆ. ಸೊ ಎಸ್, ಎನಿವನ್ ಎಲ್ಸ್? ಇಷ್ಟೇ ಸಿಂಪಲ್. ಸಚಿನ್ ಅವರು ಹೇಳಿದ್ರಲ್ಲ, ಸೇಮ್ ಹಿಂಗೆ ಹೇಳೋದು. ಎಸ್, ಪಲ್ಲವಿ ಹೇಳ್ತೀರಾ? ರೈಟ್, yes, ಹೇಳಿ ma'am. ಪಲ್ಲವಿ. Good morning, ma'am. ಗುಡ್ ಮಾರ್ನಿಂಗ್. Ma'am, I am telling in this sentence. ಓಕೆ. First ಫಸ್ಟ್ I tell ಸೆಂಟೆನ್ಸ್ first ಹೇಳಿ. sentence. Okay. Yes, first you tell me your sentence. Okay. Amit went out to play at 5 o'clock. Okay. In this sentence, Amit comes noun. Okay. Went is verb. Okay. Out to play. Out is adverb. Out is? Adverb. No. ಔಟ್ ಅಂದ್ರೆ ಹೇಳಿ. ಔಟ್ ಅಂದ್ರೆ Out ಅವರು to ಊಟಕ್ಕೆ play. ಎಲ್ಲಿ ಹೋದ್ರು? ಅಲ್ಲ, ಸಾರಿ, ಆಟಕ್ಕೆ ಎಲ್ಲಿ ಹೋದ್ರು? ಆಟಕ್ಕೆ ಎಲ್ಲಿ? ಕನ್ನಡದಲ್ಲಿ ಹೇಳಿ ಫಸ್ಟ್ ಅದನ್ನ ಸೆಂಟೆನ್ಸ್ ನೋಡೋಣ ಒಂದ್ಸಾರಿ. Amit went out to play at 5 o'clock. ಅದನ್ನೇ ಕನ್ನಡದಲ್ಲಿ ಹೇಳಿ ನೋಡೋಣ. ಅಮಿತ್ 5 ಗಂಟೆಗೆ ಆಟ ಆಡೋದಕ್ಕೆ ಹೊರಗಡೆ ಹೋಗ್ತ. ಎಲ್ಲಿಗೆ ಹೋದ ಅವನು? ಎಲ್ಲಿಗೆ ಹೋದ ಅಂತ ಹೇಳ್ತಾ ಇದ್ದೀರಾ ಹೇಳಿ? ಜಸ್ಟ್ ಪ್ಲೇ ಅಲ್ಲ, ಅಂತ ಹೇಳ್ತಾ ಇದ್ದೀನಿ. ಎಲ್ಲಿಗೆ ಹೋದ? ಎಲ್ಲಿ? ಹೊರಗಡೆ ಹೋದ್ನಾ? ಹೊರಗಡೆ ಹೋದ್ನಾ? ಹೊರಗೆ ಹೋದ್ನಾ? ಹೊರಗೆ. ಸೊ ಅದು ಏನ್ ತೋರಿಸ್ತಾ ಇದೆ? ಜಾಗ ತೋರಿಸ್ತಾ ಇದೆ ತಾನೆ, ಎಲ್ಲಿ ಹೋದ ಅವನು ಅಂತ ಹೇಳಿ. ಹಾ, ಸೊ ಹೊರಗ. preposition. ಎಕ್ಸಾಕ್ಟ್ಲಿ. ಅರ್ಥ ಆಗ್ತಿದ್ಯಾ ಇವಾಗ? ಓಕೆ. ಎಕ್ಸಾಕ್ಟ್ಲಿ ಆ ತರ. ಸರಿ, ಕಂಟಿನ್ಯೂ. At preposition, ಓಕೆ. 5 o'clock noun. ವೆರಿ ಗುಡ್. 5 o'clock ನಾವು ನೌನ್ ಅಂತ ಹೇಳಕ್ಕಾಗಲ್ಲ. ಎಷ್ಟು ಗಂಟೆಗೆ ಅದನ್ನ ಹೆಸರಿಟ್ಟಿರ್ಬೋದು. ಸೊ ಆಟ್ ಅನ್ನೋದು ಪ್ರಿಪೋಸಿಷನ್, ರೈಟ್? ಓಕೆ. ಆಟ್ 5 PM ಅನ್ನೋದು ಅದು ಟೈಮಿಂಗಿನೇ ನಾವೇನಂತ ಹೇಳ್ತೀವಿ? ಪ್ರಿಪೋಸಿಷನ್ ಅಂತ ಹೇಳ್ಬೋದು. ಓಕೆನಾ? ಸೊ ಹೊರಗೆ, ಒಳಗೆ, ಮೇಲೆ, ಕೆಳಗೆ ಇಲ್ಲ ಪ್ಲೇಸ್ ಅನ್ನ ತೋರಿಸುತ್ತೆ. ಸೊ ಆಯ್ತಾ? ಡೈರೆಕ್ಷನ್ ಅನ್ನ ತೋರಿಸುತ್ತೆ. ಸೊ ಅಮಿತ್ ಕೇಮ್ ಫ್ರಾಮ್ ಸ್ಕೂಲ್ ಅಂದಾಗ ಫ್ರಾಮ್ ಏನಾಗುತ್ತೆ? ಅಮಿತ್ ಕೇಮ್ ಫ್ರಾಮ್ ಸ್ಕೂಲ್. ಫ್ರಾಮ್ ಸ್ಕೂಲ್ ಅಂದಾಗ ಏನಾಗುತ್ತೆ? ಸ್ಕೂಲ್ ಇಂದ ಬಂದ. ನಾನೇನು ಹೇಳಿದೆ? ಫ್ರಾಮ್ ಮುಂಬೈ. ಐ ಕೇಮ್ ಫ್ರಾಮ್ ಮುಂಬೈ ಅಂತ ಹೇಳಿದ್ದೆ. ಫ್ರಾಮ್ ಏನಾಗುತ್ತೆ ಅಂತ ಹೇಳಿದೆ? ಸೊ ಪ್ರಿಪೋಸಿಷನ್ ಏನಾಗುತ್ತೆ? 3 ತೋರಿಸುತ್ತೆ. ಏನೇನನ್ನ? ಡೈರೆಕ್ಷನ್ ಅನ್ನ, ಪ್ಲೇಸ್ ಅನ್ನ, ಅಂಡ್ ಟೈಮ್ ಅನ್ನ, ಅಲ್ವಾ? ಸೊ ಅಮಿತ್ 5 ಗಂಟೆಗೆ ಹೋದ ಅನ್ನೋದು ಪ್ರಿಪೋಸಿಷನ್, ಆಟ್ 5 PM, ರೈಟ್? ಓಕೆ. ಅವನು ಹೊರಗಡೆ ಹೋದ ಅನ್ನೋದೇನು? ಪ್ಲೇಸ್, ಜಾಗ. ಸೊ ಅದು ಪ್ರಿಪೋಸಿಷನ್. ಸೊ ಅವನು ಸ್ಕೂಲಿಂದ ಬಂದ ಅನ್ನೋದೇನು? ಡೈರೆಕ್ಷನ್. ಎಲ್ಲಿಂದ ಬಂದ? ಅವನು ಸ್ಕೂಲಿಂದ ಬಂದ, ಟೆಂಪಲ್ ಇಂದ ಬಂದ, ಅಥವಾ ಗ್ರೌಂಡ್ ಇಂದ ಬಂದ. ಸೊ ಎಲ್ಲಿಂದ ಬಂದ ಮತ್ತೆ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಹಿ ಈಸ್ ಗೋಯಿಂಗ್ ಟು ಸ್ಕೂಲ್. ಅಮಿತ್ ಈಸ್ ಗೋಯಿಂಗ್ ಟು ಸ್ಕೂಲ್. ಹಿ ಈಸ್ ಕಮಿಂಗ್ ಫ್ರಮ್ ಸ್ಕೂಲ್. ಸೊ ಇದು ಡೈರೆಕ್ಷನ್ ಆಗುತ್ತೆ. ಓಕೆ. ಸೊ ಆ ಡೈರೆಕ್ಷನ್ ಅಂತ ಬಂದಾಗ್ಲೂ ಅದು ಪ್ರಿಪೋಸಿಷನ್. ಪ್ಲೇಸ್, ನಾವು ಅವ್ನು ಎಲ್ಲಿಗೆ ಹೋಗ್ತಾ ಇದ್ದಾನೆ, ಎಲ್ಲಿ ಆಟ ಆಡಕ್ಕೆ ಹೋಗ್ತಾ ಇದ್ದಾನೆ ಅಂತ ನಾವು ಜಾಗ ಹೇಳ್ತೀವಲ್ಲ, ಅದು ಕೂಡ ಪ್ರಿಪೋಸಿಷನ್. ಅಂದ್ರೆ ಟೇಬಲ್ ಕೆಳಗೆ, ಮೇಲೆ, ಹೊರಗೆ, ಮನೆಯಿಂದ ಹೊರಗೆ, ಮನೆ ಒಳಗೆ, ಜಾಗ ತಾನೇ ಇವೆಲ್ಲವೂ. ಸೊ ಅವು ಪ್ರಿಪೋಸಿಷನ್, ರೈಟ್? ಸೊ ಈ ತರ ನಮಗೆ 3 ವೆರೈಟೀಸ್ ಇದಾವೆ ಅಂತ ಹೇಳಿದ್ದೆ. ಸೊ ಪ್ರಿಪೋಸಿಷನ್ ಆಫ್ ಟೈಮ್, ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್, ಪ್ರಿಪೋಸಿಷನ್ ಆಫ್ ಪ್ಲೇಸ್. ಓಕೆನಾ? ಸೊ ಕ್ಯಾನ್ ಯು ಟೆಲ್ ಮಿ ಅನದರ್ ಎಕ್ಸಾಂಪಲ್, ಪಲ್ಲವಿ? Yes, ma'am. Yes. Pallavi watched a film on Sunday. Very good.
In this sentence, Pallavi is noun, watched verb, film object, ಯಾ on preposition, ಓಕೆ. Sunday proper noun. ಸಂಡೇ ಇಸ್ ಪ್ರಾಪರ್ ನೌನ್ ಯಾಕೆ ಹೇಳಿ? ಅದು ಪರ್ಟಿಕ್ಯುಲರ್ ಆಗಿ ಯಾವ ಡೇ ಅಂತ ಮೆನ್ಷನ್ ಮಾಡ್ತಾ ಇದೆ. ಎಕ್ಸಾಕ್ಟ್ಲಿ ಗೊತ್ತಾಗ್ತಾ ಇದೆಯಾ? ಐಡಿಯಾ ಬರ್ತಾ ಇದೆ ಇವಾಗ? Yes, ಎಸ್, ma'am. ಯು ಗಾಟ್ ಸಮ್ ಐಡಿಯಾ ಆನ್ ಪ್ರಿಪೋಸಿಷನ್. 3 ಪ್ರಿಪೋಸಿಷನ್ ಇದಾವಲ್ಲ? Yes, ma'am. Thank you. ಎಸ್. ಸೊ ಈಗ ಡೈರೆಕ್ಷನ್ನು, ಪ್ಲೇಸು ಆ್ಯಂಡ್ ಟೈಮು. ಸೊ ನನಗೆ ಒಂದು ಡೈರೆಕ್ಷನ್ ಮೇಲೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀರಾ ಪ್ರಿಪೋಸಿಷನ್ಗೆ? Hmm. ನಾನು ಹೇಳ್ದೆ ಅಲ್ವಾ ಅವಾಗ, ಸ್ಕೂಲ್ಗೆ ಹೋದ, Yes. ಮುಂಬೈಯಿಂದ ಬಂದ, ಆಟ ಆಡಿ ಗ್ರೌಂಡ್ ಇಂದ ಬಂದ, ಆ ತರ ಒಂದು ಎಕ್ಸಾಂಪಲ್ ಕೊಡ್ತೀರಾ? ಟ್ರೈ ಮಾಡಿ, ಸಿಂಪ್ಲಿ ಟ್ರೈ ಮಾಡಿ, ನಿಮ್ಗೆ ಹೆಂಗಾಗುತ್ತೋ ಸಿಂಪಲ್ ಸೆಂಟೆನ್ಸ್. Ashvi and Pallavi will go for their dance class ಓಕೆ at 6 p.m. ಓಕೆ, ರೈಟ್ Sunday. ರೈಟ್. ಎಸ್, ನೀವು ಫಾರ್ಮೇಶನ್ ಮಾಡಿರೋ ಸೆಂಟೆನ್ಸ್ ಕರೆಕ್ಟ್ ಆಗಿದೆ. ದೇ ವಿಲ್ ಗೋ ಟು ಆಗಬೇಕು ಅಷ್ಟೇ, ಫಾರ್ ಆಗಲ್ಲ. Will go to. ವಿಲ್ ಗೋ ಟು ಆಗಬೇಕು. ವಿಲ್ ಗೋ ಟು ಡಾನ್ಸ್ ಕ್ಲಾಸ್, ರೈಟ್? ಸೊ ಶಿ ಗೋಸ್ ಟು ಸ್ಕೂಲ್ ಅಂತೀವಿ ತಾನೆ. ಸೊ ಸ್ಕೂಲ್ಗೆ ಹೋಗೋದು ಒಂದೇ, ಡಾನ್ಸ್ ಕ್ಲಾಸ್ಗೂ ಹೋಗೋದು ಒಂದೇ, ರೈಟ್? ಸೊ ಟು ಯೂಸ್ ಮಾಡ್ತೀವಿ ನಾವಲ್ಲಿ. ಗೆಟಿಂಗ್ ಇಟ್? ಸೊ ಎಲ್ಲಿಗೆ ಹೋಗ್ತಾ ಇದ್ದಾರೆ ಗೆ ಅಂತ ಬಂದಾಗ ನಾವಲ್ಲಿ ಟು ಅಂತ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಅನದರ್ ಎಕ್ಸಾಂಪಲ್ ಪ್ಲೀಸ್. ಅನದರ್ ಎಕ್ಸಾಂಪಲ್ ಯಾವ್ದಾದ್ರು ಹೇಳಿ, ಡೈರೆಕ್ಷನ್ಗಾದ್ರೂ ಹೇಳಿ, ಪ್ಲೇಸ್ಗಾದ್ರೂ ಹೇಳಿ. Ashvi is coming from school. ಓಕೆ, ರೈಟ್. ಇವಾಗ ಗೊತ್ತಾಯ್ತಲ್ಲ ಫ್ರಾಮ್ ಟುಗೆ ಡಿಫ್ರೆನ್ಸು? Yes, ma'am. ರೈಟ್ ರೈಟ್. ಥ್ಯಾಂಕ್ ಯು ಪಲ್ಲವಿ. ಯು ಟ್ರೈಡ್ ರಿಯಲಿ Thank you, ವೆಲ್. ma'am. ಕಂಗ್ರ್ಯಾಚುಲೇಷನ್ಸ್. Thank you. Yes. Anyone else? Poojana? Yes, Pooja? Yes, Pooja? Good morning, ma'am. Good morning, Pooja. Good morning, everyone. Myself, Pooja. Yes, yes. Okay, ma'am. I will give one example for now, ma'am. Right, right. Parts of speech, ma'am. Okay. Okay, ma'am. I will tell you. She is working in company since 2012. Okay. Here this. She is pronoun. Okay. He is word. Which word? And working is and verb. Yes. In company, it is preposition of place, ma'am. Okay, very good. Preposition of place. Very good. Since means it's an adjective, ma'am. Okay. Since 2012, ma'am, it is adjectives of time, ma'am. No. Since 2005. Sorry, preposition of time. Yes. Right. Yeah, Okay. I agree. Preposition of time. Okay. Yeah, ma'am. Right. Another example. Yeah, ma'am. She is writing a novel. Okay. In this, she is pronoun. Is verb. Writing is verb, ma'am. Is helping verb, ma'am. It is helping verb. Yes. Is denote. It is article, ma'am. Okay. Novel is a common noun. ನಾವೆಲ್ ಇಸ್ ಅ ಕಾಮನ್ ನೌನ್. ಸೊ ಇಲ್ಲಿ ನಾವೆಲ್ ಕಾಮನ್ ನೌನ್ ಆದಾಗ ಯಾವುದಾದ್ರೂ ನಾವೆಲ್, ಇವಾಗ ನಾವು ಜಸ್ಟ್ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ನೋಡ್ತಾ ಇದೀವಿ ನಾವೆಲ್ ಹೆಸರು, ಹೇಳಿ ಹೋಗು ಕಾರಣ ಎಲ್ಲ ಬರ್ತಾ ಇದೆ. ಸೊ ಆ ನಾವೆಲ್ ಹೆಸರಂತ, ಆ ನಾವೆಲ್ನ ಹೆಸರಂತ ಬಂದಾಗ ಹೇಳಿ ಹೋಗು ಕಾರಣ ಇಸ್ ಅ ಪ್ರಾಪರ್ ನೌನ್. ಸೊ ನಾವೆಲ್ ಏನಾಗುತ್ತೆ? ಕಾಮನ್ ನೌನ್ ಆಗುತ್ತೆ, ರೈಟ್? ಕ್ಲಿಯರ್ ವಿತ್ ದಟ್, ಪೂಜಾ? Yeah, ma'am. ಓಕೆ. ಡೂ ಯು ಹ್ಯಾವ್ ಎನಿ ಡೌಟ್ಸ್ ಆನ್ ಎನಿ ಕಾನ್ಸೆಪ್ಟ್ ಆಫ್ ದೀಸ್ ಕ್ಲಾಸಸ್? No, ma'am. But actually, ma'am, in preposition, I am little bit confused, ma'am. Okay, direction of place, time. Yeah, ma'am. Yeah, you just need to for more and more examples so that ಯಾವ್ದು ಕ್ಲಾರಿಟಿ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ವಿಲ್ ಗೆಟ್ ಅನ್ ಕ್ಲಾರಿಟಿ. ಅಂದ್ರೆ ಹೆಂಗಂದ್ರೆ ಪ್ಲೇಸನ್ನು ನೀವು ಈಗ ಹೇಳಿದ್ನಲ್ಲ, ಈಗ ಜಸ್ಟ್ ನಾವು ಒಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟೆ. ಲೈಕ್ ಅಮಿತ್ ಹೊರಗಡೆ ಆಟಕ್ಕೆ ಹೋದಾಗ, ಅವನು ಆಟದಿಂದ ಒಳಗೆ ಬಂದಾಗ, ಸ್ಕೂಲ್ಗೆ ಹೋದಾಗ, ಅವ್ರು ಡಾನ್ಸ್ ಕ್ಲಾಸ್ಗೆ ಹೋದಾಗ, ಆ್ಯಂಡ್ ಎಷ್ಟು ಗಂಟೆಗೆ ವಾಪಸ್ ಬಂದ. ಸೊ ಇವೆಲ್ಲವೂ ಜಾಸ್ತಿ ಎಕ್ಸಾಂಪಲ್ಸ್ನ ಯೂಸ್ ಮಾಡಿ ಆ ಒಂದು ಪ್ರಿಪೋಸಿಷನ್ ನಾವು ಯೂಸ್ ಮಾಡ್ತಾ ಹೋದಂಗೆ ಬರುತ್ತೆ. ಸೊ ನಾವು ಟೆನ್ಸಸ್ ಸ್ಟಾರ್ಟ್ ಮಾಡ್ತೀವಲ್ಲ ನಾಳೆಯಿಂದ, ಸೊ ಇವೆಲ್ಲವೂ ಪ್ರಿಪೋಸಿಷನ್ಸ್ ಅವು ನೀವನ್ನೆಲ್ಲ ಅದರೊಳಗೆ ಯೂಸ್ ಮಾಡ್ತಾ ಇರ್ತೀವಿ. ಸೊ ಪ್ರಾಕ್ಟೀಸ್ ಆಗ್ತಾ ಇರುತ್ತೆ. ಯು ವಿಲ್ ಗೆಟ್ ಅನ್ ಕ್ಲಾರಿಟಿ. ಎಲ್ಲರಿಗೂ ಅದಿದೆ, ನಿಮ್ಗೆ ಅಷ್ಟೇ ಅಲ್ಲ, ಎಲ್ರಿಗೂ ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ಫಸ್ಟ್ ಟೈಮ್ ನೀವು ಎಲ್ರಿಗೂ ಪ್ರನೌನ್, ಪ್ರಿಪೋಸಿಷನ್ ಅನ್ನೋದು ಗೊತ್ತಿತ್ತು, ಬಟ್ ಅದರಲ್ಲೂ ವೆರೈಟೀಸ್ ಇದಾವೆ ಅಂತ ಕೇಳಿದ್ದು ಮೋಸ್ಟ್ ಆಫ್ ಯು ಫಸ್ಟ್ ಟೈಮ್ ಕೇಳಿದ್ದೀರಾ. ಆ ಕಾರಣಕ್ಕೆ ಅದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ. ಅದು ಇಷ್ಟು ಬೇಗ ನೀವು ಸೆಂಟೆನ್ಸ್ನ ರೆಡಿ ಮಾಡಿ ಅದೆಲ್ಲ ಐಡೆಂಟಿಫೈ ಮಾಡ್ತಿದ್ದೀರಾ ಅಂದರೆ ಅದೇ ಗ್ರೇಟ್. ಓಕೆನಾ? Okay. ಸೊ ಯು ವಿಲ್ ಇವೆನ್ಚುಯಲಿ ಸ್ಟಾರ್ಟ್ ಲರ್ನಿಂಗ್ ಅಬೌಟ್ ಇಟ್. ನೋ ಪ್ರಾಬ್ಲಮ್ ಅಟ್. Okay. ಓಕೆನಾ? ಥ್ಯಾಂಕ್ ಯು ಪೂಜಾ. ಥ್ಯಾಂಕ್ ಯು.
Thank you, ma'am. Yes. Hello. Anyone else? Yaru Vinay Gaudana? Yes. Good morning, ma'am. Good morning. Good Good morning. morning, everyone. Yes. Bangalore is a big city. Okay. Bangalore ಅಂದ್ರೆ Bangalore identifying noun Okay. is helping verb. Okay. Big and identify adjectives. Okay. City common noun. Okay. Very good. Very good. Next. Another example? Next forms. I Yeah. learn from you. Okay. I is identify I is? pronoun. Yes. Next learn ಅಂದ್ರೆ verb indicate ಮಾಡಿ. Okay. From ಅಂದ್ರೆ preposition. Very good. Very good. You ಅಂದ್ರೆ common noun. ವೆರಿ ಗುಡ್ ವೆರಿ ಗುಡ್. ಕಾಮನ್ ನೌನ್ ಅನ್ಕಂತ ನಾವು ಪ್ರನೌನ್ ಅಂತ ಹೇಳ್ಬೋದು. ಯು ಅಂದ್ರೆ ಹ್ಮ್. ಪ್ರನೌನ್. ಓಕೆನಾ? ಕಾಮನ್ ನೌನ್ ಅಂದ್ರೆ ಯಾವ್ದು ಹೇಳಿ? ಡಾಗ್ ಅಂತ ಹೇಳಿದ್ನಲ್ಲ, ಅದು ಕಾಮನ್ ನೌನ್. Yes. ಓಕೆ, ಸೊ ಕಾಮನ್ ಆಗಿ ಕರೆಯೋದಕ್ಕನ್ನ ಹೇಳ್ತೀವಿ. ಸೊ ಯುನು ಕಾಮನ್ ಆಗಿ ಕರಿತೀವಿ ಅಂತ ಹೇಳಕ್ಕಾಗಲ್ಲ. ಸೊ ಯು ಅಂದ್ರೆ ನಾನು ಯು ಇವಾಗ ಮ್ಯಾಮ್ಗೆ ರಿಪ್ಲೇಸ್ಮೆಂಟ್ ಆಗಿ ಯು ಯೂಸ್ ಮಾಡ್ತೀವಿ ಅಲ್ವಾ? ನಾನು ಹೌ ಆರ್ ಯು ವಿನಯ್ ಅಂತ ಕೇಳ್ತೀನಲ್ಲ, ಸೊ ಅವಾಗ ಯು ಅಂತಂದ್ರೆ ನೀವ್ ಆಗ್ತೀರಾ. ಸೊ ವಿನಯ್ ಜಾಗಕ್ಕೆ ನಾವಲ್ಲಿ ಯು ಯೂಸ್ ಮಾಡ್ತಾ ಇರ್ತೀವಿ. ಸೊ ರೀಪ್ಲೇಸ್ಮೆಂಟ್ ಆಫ್ ನೌನ್ ಅದು. ಆ ಕಾರಣಕ್ಕೆ ನಾವು ಪ್ರನೌನ್ ಅಂತ ಕರಿತೀವಿ. ರೈಟ್? Okay. ರೈಟ್. ಎನಿದರ್ ಎಕ್ಸಾಂಪಲ್ ಕೊಡ್ತೀರಾ? Yes, ma'am. I brought a new book. ಓಕೆ. I pronoun brought adjective. ಬ್ರಾಟ್ ಐ ಬ್ರಾಟ್ ಏನಾಗುತ್ತೆ ನೋಡ್ಕೊಳ್ಳಿ ಇನ್ನೊಂದ್ಸರಿ. ಬ್ರಾಡ್ ತಾನೆ? Yes, ma'am. ಹೇಳಿ. ಬ್ರಾಟ್ ಏನಾಗುತ್ತೆ? ನಾವು ಖರೀದಿಸ್ತೇವೆ. ಅರ್ಥ ಆಗಿಲ್ಲ. ಹಾ, ಇನ್ನೊಂದ್ಸರಿ ಆ ಸೆಂಟೆನ್ಸ್ ಅನ್ನ ಹೇಳಿ, ನಾನು ಹೇಳ್ತೀನಿ. ಓಕೆ. I brought a new book. ಐ ಬ್ರಾಟ್ ಎ ನ್ಯೂ ಬುಕ್. ಬ್ರಾಟ್ ಅಂದ್ರೆ ಏನ್ ಗೊತ್ತಾ? ಫಸ್ಟ್ ಆಫ್ ಆಲ್ ನಿಮ್ಗೆ ಬ್ರಾಟ್ ಅಂದ್ರೆ ನಾನು ತಗೊಂಡ್ ಬಂದೆ ಅಂದಂಗೆ. ಸೊ ಬ್ರಾಟ್ ಅನ್ನೋದಕ್ಕೆ ನಮ್ಗೆ ಕನ್ಫ್ಯೂಸಿಂಗ್ ಆಗಿ 2 ವರ್ಡ್ ಇದ್ದಾವೆ, ಬಾಟ್ ಅಂಡ್ ಬ್ರಾಟ್. BOUGHT. ಬಾಟ್ ಅಂದ್ರೆ ಖರೀದಿ ಮಾಡಿದೆ ಅಂದಂಗೆ. ಬ್ರಾಟ್ ಅಂದ್ರೆ BROUGHT ಅಂದ್ರೆ ನಾನು ತಗೊಂಡ್ ಬಂದೆ, ಜಸ್ಟ್ ತಗೊಂಡ್ ಬಂದೆ. ಬ್ರಾಟ್. ಬ್ರಿಂಗು ಪಾಸ್ಟ್ ಟೆನ್ಸ್ ಬ್ರಾಟ್ ಆಗುತ್ತೆ, ಬೈ ಪಾಸ್ಟ್ ಟೆನ್ಸ್ ಬಾಟ್ ಆಗುತ್ತೆ. ಓಕೆ, ಎರಡೂ ಇಲ್ಲಿ ಯೂಸ್ ಮಾಡ್ಬೋದು. ಈ ವಾಕ್ಯದಲ್ಲಿ ಎರಡೂ ಯೂಸ್ ಮಾಡ್ಬೋದು. ಸೊ ನೀವು ಇಲ್ಲಿ ಬ್ರಾಟ್ ಯೂಸ್ ಮಾಡಿದ್ದೀರಾ. ಐ ಬ್ರಾಟ್ ಅ ನ್ಯೂ ಬುಕ್ ಅಂತ ಹೇಳಿದ್ರಿ ಅನ್ಕೊಳ್ಳಿ. ಐ ತಗೊಂಡ್ ಬಂದೆ ತಾನೆ, ಖರೀದಿ ಮಾಡ್ದೆ, ತಗೊಂಡ್ ಬಂದೆ ಅನ್ನೋದು ಏನಾಗುತ್ತೆ? ಕ್ರಿಯೆ ಆಗ್ತಾ ಇದೆ ತಾನೆ ಅಲ್ಲಿ. Yes, ma'am. ಏನ್ ಕ್ರಿಯೆ ಆಗ್ತಾ ಇದೆ? ನೀವು ಬುಕ್ ತಗೊಂಡ್ ಬರೋದೇ ಆ ವಾಕ್ಯದಲ್ಲಿ ಕ್ರಿಯೆ, ಆಕ್ಷನ್ ಅದು. ರೈಟ್? ಸೊ ದಟ್ ಬಿಕಮ್ಸ್ ವರ್ಬ್. So brought is the verb. Got it, Vinay? Yes, ma'am. Got ನಾವು it. ಕ್ಲಿಯರ್ ಆಯ್ತಾ? ಸೊ Yes, ಆ ma'am. ವಾಕ್ಯದಲ್ಲಿ ಎಲ್ಲಾ ವಾಕ್ಯದಲ್ಲೂ ಒಂದು ಕ್ರಿಯೆ ನಡೀತಾ ಇರ್ತೈತೆ. ಸೊ ಆ ವಾಕ್ಯದಲ್ಲಿ ಏನ್ ಕ್ರಿಯೆ ನಡೀತಾ ಇದೆ, ಇಲ್ಲಿ ಏನ್ ಆಕ್ಷನ್ ಆಗ್ತಾ ಇದೆ. ಸೊ ನೀವೇನ್ ಮಾಡ್ಬೇಕು ಗೊತ್ತಾ ಎಲ್ರು? ನೀವು ಆ ಸೆಂಟೆನ್ಸ್ ಅನ್ನ ಬರೆದಾಗ ಆ ಸೀನ್ ಅನ್ನ ಇಮ್ಯಾಜಿನ್ ಮಾಡ್ಬೇಕು. ಓಕೆ. Yes, ma'am. ಸೊ ಐ ಬ್ರಾಟ್ ಅ ಬುಕ್ ಅಂದ್ರೆ ನೀವು ಹೋಗಿ ಮಾರ್ಕೆಟ್ಗೆ ಹೋಗಿ ಒಂದು ದುಡ್ಡು ಕೊಟ್ಟು ಬುಕ್ ಅನ್ನ ತಗೊಂಡ್ ಬರೋ ಒಂದು ಅಲ್ಲಿ ಕ್ರಿಯೆ ಮೂವ್ಮೆಂಟ್ ನಡೀತಾ ಇದೆ ತಾನೆ. ಆ Yes, ಕ್ರಿಯೆ ma'am. ನಡೀತಾ. ಸೊ ಆ ಕ್ರಿಯೆಯಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ ಅಲ್ಲಿ ನೀವು ಒಂದು ಫೈಂಡ್ ಔಟ್ ಮಾಡಿದಾಗ ನಿಮ್ಗೆ ವರ್ಬ್ ಸಿಗುತ್ತೆ ಅಲ್ಲಿ. ಗಾಟ್ ಇಟ್? Yes, ma'am. ಗಾಟ್ Ma'am, ಇಟ್? ಇನ್ನೊಂದು. ಎಸ್ ಎಸ್. Ma'am, I went to Bangalore yesterday. ಓಕೆ. ಅದು went to helping verb, ma'am. ಇಲ್ಲ, ವೆಂಟ್ ಅಂದ್ರೆ ಏನು? ಗೋ ಅಂದ್ರೆ ಏನು? ಹೋಗಿದ್ದು. ಗೋ ಅಂದ್ರೆ Went ವರ್ಬ್ ತಾನೆ. ಅಂದ್ರೆ- ಗೋ ಇಸ್ ಪಾಸ್ಟ್ Yes. ಟೆನ್ಸ್ ಆಫ್ ಏನು? ಗೋಸ್ ಪಾಸ್ಟ್ ಟೆನ್ಸ್ ಇಸ್ ವೆಂಟ್. Went. Yes, ma'am. ರೈಟ್? ಸೊ ಗೋ ಅಂದ್ರೆ ವರ್ಬ್ ಆದ್ರೆ ಅದ್ರ ಪಾಸ್ಟ್ ಟೆನ್ಸ್ ಏನಾಗುತ್ತೆ? ವೆಂಟ್ ಆಗುತ್ತೆ. ಗಾನ್ ಏನಾಗುತ್ತೆ? ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ. Yes, ma'am. ಗೋ, ವೆಂಟ್, ಗಾನ್ ಎಲ್ಲವೂ ವರ್ಬ್ಗಳೇ. ಅರ್ಥ ಆಗ್ತಿದ್ಯಾ? Okay, ma'am. ಓಕೆ. ಸೊ ಐ ಹ್ಯಾಡ್ ಗಾನ್ ಟು ಬೆಂಗಳೂರು ಅಂತ ಅಂದ್ರೆ ನಾನು ಬೆಂಗಳೂರಿಗೆ ಹೋಗಿದ್ದೆ. ಸೊ ಗಾನ್ ಅಂದ್ರೆ ಏನಾಗುತ್ತೆ ಇಲ್ಲಿ? ಅದು ಕೂಡ ವರ್ಬ್. Yes, ma'am. ಸೊ ಗಾನ್, ಗೋ, ವೆಂಟ್, ಗಾನ್ ಇವೆಲ್ಲವೂ ಫಾರ್ಮ್ಸ್ ಆಫ್ ವರ್ಬ್ಸ್. Yes, ma'am. ಸೊ ಯಾವ ಫಾರ್ಮ್ ಯೂಸ್ ಮಾಡಿದ್ರು ಅದು ವರ್ಬೇ ಆಗುತ್ತೆ. ರೈಟ್? ಕ್ಲಿಯರ್ Yes, ವಿನಯ್? ma'am. Yes, ma'am. Thank you. ಓಕೆ, ಥ್ಯಾಂಕ್ ಯು. ಎನಿವನ್ ಎಲ್ಸ್? Hello, ma'am. ಎಸ್ ಸಚಿನ್. Hello. ಯಾರು ಮಾತಾಡ್ತಿರೋದು? 1 ಸೆಕೆಂಡ್, ಜಸ್ಟ್ ಸೆಕೆಂಡ್. Hello. ಹಲೋ, ಪ್ರಜ್ವಲ್ ಅವರಾ? Ha, ma'am. ಎಸ್ ಪ್ರಜ್ವಲ್. ಹೇಳಿ ಪ್ರಜ್ವಲ್. Good morning, ma'am. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. Ma'am, I am working in private bank. ಓಕೆ. In this sentence, I is pronoun, ಓಕೆ. am is helping verb, ರೈಟ್. working is verb, ರೈಟ್. in is preposition, ವೆರಿ ಗುಡ್. private is adjective, ವೆರಿ ಗುಡ್. bank noun, common ಕಾಮನ್ noun. ನೌನ್. ಸೊ
ಆ ಕಾಮನ್ ನೌನು ಎಂತ ಪ್ರೈವೇಟಾ ಅದು ಗೌರ್ಮೆಂಟಾ ಅಂತ ಇನ್ಫಾರ್ಮೇಶನ್ ಕೊಡ್ತಾ ಇದೆ ಅದ್ರ ಬಗ್ಗೆ, ರೈಟ್? ಆ ಕಾರಣಕ್ಕೆ ಅದು ಅಡ್ಜೆಕ್ಟಿವ್ ಆಗುತ್ತೆ. ವೆರಿ ಗುಡ್ ಪ್ರಜ್ವಲ್, ವೆರಿ ಗುಡ್. ಇನ್ನೊಂದು ಹೇಳಿ. Another one, I play cricket only on Sunday. ಓಕೆ ಓಕೆ I is pronoun, ಓಕೆ play is verb, ರೈಟ್. cricket is proper noun. Milk is good Yes. for us. ಪ್ರಾಪರ್ ನೌನ್ ಯಾಕೆ ಹೇಳಿ? ಇದು ಪರ್ಟಿಕ್ಯುಲರ್ ಸ್ಪೋರ್ಟ್ಸ್ ಇದೆ ಮ್ಯಾಮ್ ಅದು. ಎಸ್, ಪರ್ಟಿಕ್ಯುಲರ್ ಸ್ಪೋರ್ಟ್ಸ್ ನೇಮ್ ಅದು, ರೈಟ್? ಹ, ಎಸ್. On is preposition, Sunday proper noun. ಓಕೆ, ವೆರಿ ಗುಡ್ ವೆರಿ ಗುಡ್. ಸಂಡೇ ಪ್ರಾಪರ್ ನೌನ್ ಯಾಕಂತ ಗೊತ್ತಾಯ್ತಲ್ಲ? ಹಾ, ಓಕೆ, ಥ್ಯಾಂಕ್ ಯು ಪ್ರಜ್ವಲ್, ಥ್ಯಾಂಕ್ ಯು. ಏನಾದರೂ ಡೌಟ್ಸ್ ಇತ್ತಾ? ಏನಿಲ್ಲ ಮ್ಯಾಮ್. ಓಕೆ, ಥ್ಯಾಂಕ್ ಯು ಪ್ರಜ್ವಲ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ Hello. ಎಸ್, ಸಚಿನ್ ಹೇಳಿ. Good morning, ma'am. ಗುಡ್ ಮಾರ್ನಿಂಗ್. Okay, good morning to all of you. My ಎಸ್ name is Sachin. ಎಸ್, Sachin bought a red car. ವೆರಿ ಗುಡ್ Sachin is proper noun. Car is common noun. ವೆರಿ ಗುಡ್. Indian cricket team win the match. ಎಸ್, ರೆಡ್ ಕಾರ್ ಹೇಳಿ. ರೆಡ್ ಕಾರ್ ಏನಂತ? Red car is proper noun. ರೆಡ್ ಕಾರ್ ಇಸ್ ನಾಟ್ ಪ್ರಾಪರ್ ನೌನ್. ಸೊ ಕಾರ್ ಈಸ್ ಕಾಮನ್ ನೌನ್. ಸೊ ಯಾವ ಕಲರ್ ಅಂತ ಹೇಳ್ತಾ ಇದೆ, ಆ ನೌನ್ ಅನ್ನ The adjective, ಡಿಸ್ಕ್ರೈಬ್ ಮಾಡ್ತಾ ಇದೆ. ರೆಡ್ Adjective. ಕಾರ್, ಎಸ್. ಸೊ ಇವಾಗ ನೀವು ಸಚಿನ್ ಬಾಟ್ XUV 700 ಅಂತ ಇದ್ದಿದ್ರೆ, ಸೊ ಹೆಸರು, ಆ ಕಾರಿನ ಹೆಸರು ಅದು, ಅವಾಗ ಅದು ಪ್ರಾಪರ್ ನೌನ್ ಆಗಿರೋದು, ರೈಟ್? Okay. ಓಕೆ. ಸೊ ಸ್ವಿಫ್ಟ್ ಡಿಸೈರ್, XUV 700, i10 ಅಂತ ನಾವೇನು ಹೇಳ್ತೀವಿ, ಹೆಸರುಗಳ ಏನು ಹೇಳ್ತೀವಿ, ಪರ್ಟಿಕ್ಯುಲರ್ ಒಂದೊಂದು ಕಾರ್ನ ಹೆಸರು, ಅದು ಪ್ರಾಪರ್ ನೌನ್ ಆಗುತ್ತೆ. ಓಕೆ. ರೆಡ್ ಕಾರ್, ಬ್ಲೂ ಕಾರ್ ಎಲ್ಲ ಜಸ್ಟ್ ಆ ಕಾರ್ಗೆ ಒಂದು ಕಲರ್ ಏನಿದೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರುತ್ತೆ, ರೈಟ್? Okay. ಓಕೆ, ನೆಕ್ಸ್ಟ್ ಸೆಂಟೆನ್ಸ್. I love my India. ಓಕೆ I another pronoun. Love another abstract. Then uncountable noun also. ಓಕೆ. Uh, ಇಂಡಿಯಾ then ಇಸ್ India is proper noun. ಪ್ರಾಪರ್ ನೌನ್, ರೈಟ್ ಸಚಿನ್, ವೆರಿ ಗುಡ್ ವೆರಿ ಗುಡ್. ಸೊ ಕ್ಲಿಯರಾ? ಎಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆಯಾ? Clear ಆಗಿದೆ. ಓಕೆ ಓಕೆ ಸಚಿನ್, ಥ್ಯಾಂಕ್ ಯು. ಸೊ ಎನಿವನ್ ಎಲ್ಸ್? ಎನಿವನ್ ಎಲ್ಸ್? Hello. ಎಸ್ ಸಂತೋಷ್ ಹೇಳಿ. Good morning, ma'am. ಗುಡ್ ಮಾರ್ನಿಂಗ್. Karnataka is the highest peak of Mulangiri. Yes, Karnataka's sentence. highest peak is Mullayanagiri. Karnataka's highest peak is Mullayanagiri. Okay. In this sentence, Okay. Karnataka in noun, ಯಾವ noun ಅಂತ Is it ಹೇಳಕ್ಕಾಗತ್ತಾ ನಿಮ್ಗೆ? proper noun. Okay. Is a helping verb. Right. Highest peak is a object. Highest. Peak is a object. Okay. Mulangiri is a proper noun. Mullayanagiri is a proper noun. Proper noun ಯಾಕೆ ಮುಳ್ಳಯ್ಯನಗಿರಿ ಹೇಳಿ? ಆ ನಿರ್ದಿಷ್ಟವಾಗಿ ಪ್ಲೇಸ್ ಅಥವಾ ಯಾವ್ದಾದ್ರು ಇತ್ತು ನಾವು ಪ್ರಾಪರ್ ನೌನ್ ಅಂತ ಹೇಳ್ಬೋದು. ನೇಮನ್ನ ಹೇಳ್ತೀವಿ. ಸೊ ನಿರ್ದಿಷ್ಟವಾದ ಜಾಗಕ್ಕೆ ಒಂದು ಹೆಸರಿಟ್ಟಾಗ ಮುಳ್ಳಯ್ಯನಗಿರಿ ಅನ್ನೋದು ಒಂದು ಬೆಟ್ಟದ ಹೆಸರು. ಸೊ ಪೀಕ್ನ ಹೆಸರು, ಆ ಕಾರಣಕ್ಕೆ ನಾವು ಅದನ್ನ ಪ್ರಾಪರ್ ನೌನ್ ಅಂತ ಹೇಳ್ತೀವಿ. ಆ್ಯಂಡ್ ಇಲ್ಲಿ ಹೈಯೆಸ್ಟ್ ಅನ್ನೋದೇನಿದೆ ಅದು ಸೂಪರ್ಲೇಟಿವ್ ಡಿಗ್ರಿ ಅಂತ ನಾವು ಹೇಳ್ತೀವಿ. ಓಕೆನಾ? ಹೈಯೆಸ್ಟ್ ಪೀಕು ಅಂತ ಹೇಳಿದಾಗ ಸೊ ಅದು ಹೈಯೆಸ್ಟ್ ಅನ್ನೋ ಶಬ್ದ ಏನಿದೆ ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳ್ತೀವಿ. ಅದನ್ನ ನಿಮಗೆ ಕವರ್ ಆಗಿರಲ್ಲ. ಸೊ ನೋ ವರೀಸ್ ಅಟ್ ಆಲ್. ಇನ್ನೊಂದು ಟ್ರೈ ಮಾಡ್ತೀರಾ? That's look amazing place in Jog Jalpata. ಇನ್ನೊಂದ್ಸಾರಿ ಹೇಳಿ ಸೆಂಟೆನ್ಸ್ನ. That look amazing place in Jog Jalpata. ಓಕೆ, ನೀವು ಇದನ್ನ ಈ ತರ ಫಾರ್ಮೇಶನ್ ಮಾಡ್ಬೋದು. ದ ಜೋಗ ಜಲಪಾತ ಲುಕ್ಸ್ ಅಮೇಝಿಂಗ್ ಅಂತ. ಓಕೆ, ದ ಜೋಗ ಜಲಪಾತ ಅಥವಾ ದ ಜೋಗ್ ಫಾಲ್ಸ್ ಅಂತ ಹೇಳ್ತೀವಿ. ದ ಜೋಗ್ ಫಾಲ್ಸ್ ಲುಕ್ಸ್ ಅಮೇಝಿಂಗ್. ಓಕೆ, ಜಲಪಾತಕ್ಕೆ ಇಂಗ್ಲಿಷಲ್ಲಿ ಏನಂತ ಹೇಳ್ತೀವಿ? ಫಾಲ್ಸ್. ಓಕೆನಾ? ಸೊ ದ ಜೋಗ್ ಫಾಲ್ಸ್ ಲುಕ್ಸ್ ಅಮೇಝಿಂಗ್. ಓಕೆನಾ? ರೈಟ್. ಸೊ ಈ ಸೆಂಟೆನ್ಸ್ಗೆ ಹೇಳ್ತೀರಾ? That is a demonstrative pronoun. ವಿಚ್ ಒನ್? Demonstrative pronoun. ಯಾವ್ದಂದ್ರಿ? That. ಓಕೆ, ರೈಟ್. Looks amazing na object. ಓಕೆ, ಅಮೇಝಿಂಗ್ ಇಸ್ ದ ಆಬ್ಜೆಕ್ಟ್. ಸೊ ಅಮೇಝಿಂಗ್ ಅಂದ್ರೆ ಏನಂತ ಹೇಳ್ತೀವಿ ಕನ್ನಡದಲ್ಲಿ? ಸೊ ಹೊಗಳ್ತಾ ಇದ್ದೀವಿ ತಾನೇ ನಾವು ಅದನ್ನ. Okay, ma'am. ಜೋಗ್ ಫಾಲ್ಸ್ ನಾವು ಹೊಗಳ್ತಾ ಇದ್ದೀವಿ ಹೆಂಗಿದೆ ಅಂತ, ಅಮೇಝಿಂಗ್ ಅಂತ. ಸೊ ಅವಾಗ ಯಾವ್ದಾಗುತ್ತೆ ಅದು? ಅದು ಪ್ರಾಪರ್ ನೌನ್ ಆಗುತ್ತೆ. ಜೋಗ್ ಫಾಲ್ಸ್ ಅನ್ನೋದು ಪ್ರಾಪರ್ ನೌನ್. ಒಂದು ಫಾಲ್ಸ್ ಗೇಟ್ ಅಂತ ಹೆಸರು ಜೋಗ್ ಫಾಲ್ಸ್. ಓಕೆ, ಸೊ ಅದು ಬ್ಯೂಟಿಫುಲ್ ಆಗಿದೆ, ಬ್ಯೂಟಿಫುಲ್ ಆಗಿದೆ, ಅಮೇಝಿಂಗ್ ಆಗಿದೆ ಅಂತ ಜೋಗ್ ಫಾಲ್ಸ್ ಅನ್ನ ನಾವು ಹೊಗಳ್ತಾ ಇದೀವಿ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ ತಾನೆ. ರೈಟ್, ದಟ್ ಬಿಕಮ್ಸ್ ಅಡ್ಜೆಕ್ಟಿವ್.
ಗಾಟ್ ಇಟ್? Place is the noun. ಓಕೆ. In is a helping verb. Jogpal is the proper noun. ನೋ ಇನ್ ಹೆಂಗೆ ಪ್ರಾಪರ್ ನೌನ್ ಆಗುತ್ತೆ? ಇನ್ ಅಂದ್ರೆ ಒಳಗೆ ತಾನೆ, ಒಳಗೆ In ಹೊರಗೆ. helping verb, ma'am. Helping verb. ನೋ ಹೆಲ್ಪಿಂಗ್ ವರ್ಬ್ ಆಗಲ್ಲ. ಈಸ್, ವಾಸ್, ಆರ್ ಅವೆಲ್ಲವೂ ಹೆಲ್ಪಿಂಗ್ ವರ್ಬ್ ಆಗ್ತವೆ. Okay. Sorry, ma'am. ಎಸ್ ಇನ್ನೊಂದ್ಸರಿ ನೆನ್ಪು ಮಾಡ್ಕೊಳ್ಳಿ ನೀಟಾಗಿ. ಸೊ ಸರಿ. ದ ಪೆನ್ ಈಸ್ ಇನ್ ದ ಬಾಕ್ಸ್. ಇನ್ Okay. ಏನಾಗುತ್ತೆ? ಪ್ರಿಪೋಸಿಷನ್ ಆಗುತ್ತೆ. Preposition. ರೈಟ್. ಸೊ ಪ್ಲೇಸ್ ಬಗ್ಗೆ ಹೇಳ್ತೀವಿ ನಾವು. ಪ್ರಿಪೋಸಿಷನ್ ಅಂದ್ರೆ ಇನ್, ಆನ್, ಅಂಡರ್, ಔಟ್ಸೈಡ್, ರೈಟ್, ಇನ್ಸೈಡ್. ಸೊ ಯಾವ ಜಾಗ ಅದೆಲ್ಲಿದೆ ಅಂತ ಹೇಳ್ತಿರ್ತೀವಲ್ಲ ಅವಾಗ ಇನ್ ನಾವು ಪ್ರಿಪೋಸಿಷನ್ ಅಂತ ಹೇಳ್ತೀವಿ. ರೈಟ್, Yes, ma'am. ಗಾಟ್ ಇಟ್? ಸೊ ನಿಮಗೆ ಸ್ವಲ್ಪ ಪ್ರಿಪೋಸಿಷನ್ ಅಲ್ಲಿ ಕನ್ಫ್ಯೂಷನ್ ಇದೆಯಲ್ಲ, ಯಾವುದು ಏನು ಅಂತ ಹೇಳಿ. Yes, ma'am. ಸೊ ನೋ ವರೀಸ್. ನಾಳೆ ನಾವು ಏನು ಟೆನ್ಸಸ್ ಸ್ಟಾರ್ಟ್ ಮಾಡ್ತೀವಲ್ಲ, ಪ್ರತಿಯೊಂದು ಟೆನ್ಸ್ ಅನ್ನ ಬರೆದಾಗ ನಾನು ಅಲ್ಲಿ ಹೇಳ್ತಾನೆ ಹೋಗ್ತೀನಿ. ಸೊ ಅಲ್ಲಿ ಈಸ್ ಬರೆದಾಗ ನೋಡಿ ಇದು ಇದಕ್ಕೆ ಬಿಲಾಂಗ್ ಆಗುತ್ತೆ. ಸೊ ಬೇರೆ ಯಾವುದಾದ್ರೂ ಒಂದು ಅಬ್ಜೆಕ್ಟಿವ್ ಬಂದಾಗ ನೋಡಿ ಇದು ಅಬ್ಜೆಕ್ಟಿವ್. ನಿಮ್ಮನ್ನು ಕೇಳ್ತೀನಿ ನಾನು. ಓಕೆ. ಸೊ ಇವಾಗ ಅಟ್ಲೀಸ್ಟ್ ನೀವು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಇಷ್ಟೊಂದು ಐಡೆಂಟಿಫೈ ಮಾಡ್ಲಿಕ್ಕೆ ಬರ್ತಿದೆ ಅಂದ್ರೆ ಟೂ ಗುಡ್. ಸೊ ಟೆನ್ಸಸ್ ನಾವು ಮಾಡ್ತಾ ಹೋದಾಗೆ ಸಿಕ್ಕಾಪಟ್ಟೆ ನಾವು ವಾಕ್ಯಗಳನ್ನು ಬರಿತೀವಿ. ಆ ವಾಕ್ಯಗಳಲ್ಲಿ ಕೂಡ ನಾವು ಇದೇ ಥರ ಗುರ್ತಿಸ್ತಾ ಹೋಗ್ತೀವಿ. ಸೊ ಬೈ ದ ಎಂಡ್ ಆಫ್ ಟೆನ್ಸಸ್ಸು ನಿಮಗೆ ಎಲ್ಲ ಪ್ರಾಪರ್ ನೌನ್ಸು, ಯಾವ್ದು ಕಾಮನ್ ನೌನು, ಯಾವ್ದು ಅಡ್ಜೆಕ್ಟಿವ್, ಯಾವುದು ಪ್ರಿಪೋಸಿಷನ್ ನಿಮಗೆ ಮನದಟ್ಟಾಗಿ ಹೋಗುತ್ತೆ. ಡೋಂಟ್ ವರಿ ಅಟ್ ಆಲ್. ಓಕೆ. ಇನ್ನು ಪ್ರಾಕ್ಟೀಸ್ ಆಗಬೇಕು, ಆಗುತ್ತೆ. ಓಕೆ, ಟೆನ್ಸಸ್ ಮುಗಿಯೋವರೆಗೂ. ರೈಟ್. ಥ್ಯಾಂಕ್ ಯು Okay. ಸಂತೋಷ್. Thank you. ಎಸ್, ಎನಿವನ್ ಎಲ್ಸ್? Hello, ma'am. ಎಸ್, ಹೇಳಿ ಮಾಲ್ತಿ ಅವರೇ. My name is Malti. Good morning, ma'am. ಗುಡ್ ಮಾರ್ನಿಂಗ್. Good morning, everyone. ಗುಡ್ ಮಾರ್ನಿಂಗ್. My sentence is: the sun is shining bright. ಪ್ರಸನ್ ಈಸ್. Shining bright. ನನಗೆ ಕೇಳಿಸ್ತಾ ಇಲ್ಲ. The sun is shining bright. ದ ಸನ್ ಈಸ್ ಶೈನಿಂಗ್ ಬ್ರೈಟ್. ಓಕೆ, ವೆರಿ ಗುಡ್. ಹೇಳಿ. The article ಓಕೆ. sun noun ಓಕೆ. is helping verb. ಓಕೆ. Shining bright adjective. ವೆರಿ ಗುಡ್. ಟೂ ಗುಡ್ ಮಾಲ್ತಿ ಅವರೇ. ಹೇಳಿ, ಇನ್ನೊಂದು ಸೆಂಟೆನ್ಸ್ ಹೇಳ್ತೀರಾ? What is there for breakfast? ಎಸ್, ವಾಟ್ ಈಸ್ ದೇರ್ ಫಾರ್ ಬ್ರೇಕ್ಫಾಸ್ಟ್. ಓಕೆ. Breakfast. What pronoun ಓಕೆ. is helping verb? ಓಕೆ. Therefore, I don't know, ma'am. ಬ್ರೇಕ್ಫಾಸ್ಟ್ ಏನು ಗೊತ್ತಾಗ್ಲಿಲ್ಲ ಅಂದ್ರಿ? ದೇರಾ? What is there for breakfast? ಹಾ, ದೇರ್ ಗೊತ್ತಾಗ್ಲಿಲ್ಲ ಅಂದ್ರ ನೀವು? Hmm. ಹಾ, ದೇರ್ ಅಂದ್ರೆ ದಿಸ್, ದಾಟ್, ಅಲ್ಲಿ, ಇಲ್ಲಿ, ಇದು ಅಂತ ಏನ್ ಹೇಳಿದೆ ನಾನು? ಇಲ್ಲಿ ದೇರ್ ಏನಾಗುತ್ತೆ? ಡೆಮಾನ್ಸ್ಟ್ರೇಟಿವ್ ಅಂತ ಹೇಳಿದ್ನಲ್ಲ. ಅಲ್ಲಿ, ಇಲ್ಲಿ, ಅದು, ಇದು ಅದ ಅಥವಾ ಓಕೆನಾ? ಬ್ರೇಕ್ಫಾಸ್ಟ್ ಅಂದ್ರೆ Breakfast. I don't know, ma'am. ಕಾಮನ್ ನೌನ್. ಅದು Common. ಕಾಮನ್ ನೌನ್. ಇವಾಗ ಇಡ್ಲಿ, ದೋಸಾ, ಸಾಂಬಾರ್ ಅಂತ ಒಂದು ಬ್ರೇಕ್ಫಾಸ್ಟ್ಗೆ ಹೆಸರಿಟ್ಟಾಗ ಅದೇನಾಗುತ್ತೆ? ಪ್ರಾಪರ್ ನೌನ್ ಆಗುತ್ತೆ. ಓಕೆ. ಬ್ರೇಕ್ಫಾಸ್ಟ್ ಒಂದು ತಿಂಡಿಯ ಹೆಸರಾಗಿರ್ಬೋದು, ಒಂದು ಟೈಮಲ್ಲೇ ತಿನ್ನುವಂಥ ಹೆಸರಾಗಿರ್ಬೋದು, ಬಟ್ ಅದು ಕಾಮನ್ ಆಗಿ ನಾವು ಅದಕ್ಕೆ ಬ್ರೇಕ್ಫಾಸ್ಟ್ ಅಂತಾನೆ ಕರಿತೀವಿ. ಬೆಳಗ್ಗೆ ತಿನ್ನುವ ಉಪಹಾರಕ್ಕೆ ನಾವು ಬ್ರೇಕ್ಫಾಸ್ಟ್ ಅಂತ ಕರಿತೀವಿ. ಓಕೆನಾ? ಸೊ ಬೆಳಗ್ಗೆ ಅದು ಈವ್ನಿಂಗ್ ತಿನ್ನೋದಕ್ಕೆ ಅನ್ನಲ್ಲ, ಈವ್ನಿಂಗ್ಗೆ ಸ್ನಾಕ್ಸ್ ಅಂತೀವಿ. ಸೊ ಬೆಳಗ್ಗಿನ ಉಪಹಾರಕ್ಕೆ ನಾವು ಬ್ರೇಕ್ಫಾಸ್ಟ್ ಅಂತೀವಿ. ಸೊ ಉಪಹಾರ ಅನ್ನೋದು ಕಾಮನ್ ನೌನು. ಅದ್ರೊಳಗಡೆ ಮತ್ತೆ ಇಡ್ಲಿ, ದೋಸಾ, ಪುಳಿಯೋಗರೆ ಇಂಥವೆಲ್ಲ ಬಂದ್ರೆ ಅವುಗಳು ಡಿಶ್ ಹೆಸರಾಗ್ತವೆ, ಅವಾಗ ಪ್ರಾಪರ್ ನೌನ್ ಆಗ್ತವೆ. ಓಕೆನಾ? ಸೊ ಕಾಮನ್ ನೌನ್ಗೂ ಪ್ರಾಪರ್ ನೌನ್ಗೂ ಡಿಫ್ರೆನ್ಸ್ ಅದು. ಗಾಟ್ ಇಟ್? ಏನಾದರೂ ನಿಮಗೆ ಡೌಟ್ಸ್ ಇದಾವ? ಓಕೆ, ಹೋದ್ರಾ? ಓಕೆ. ಸೊ ಏನು ಡೌಟ್ಸ್ ಇದ್ರು ನೀವು ಕ್ಲಾಸಲ್ಲಿ ಕೇಳ್ಬೋದು ಮಾಲ್ತಿ ಅವರೇ. ಓಕೆ, ಈಗಲೂ ಕೇಳ್ಬೋದು. ಏನಾದರೂ ಡೌಟ್ಸ್ ಇದ್ರೆ ಕೇಳಿ ನನಗೆ. ಓಕೆನಾ? ಓಕೆ, ಥ್ಯಾಂಕ್ ಯು ಮಾಲ್ತಿ ಅವರೇ. Beautician, ಬ್ಯೂಟಿಷಿಯನ್ ವಿಚ್ ಪಾರ್ಟ್ ಆಫ್ ದ ಸ್ಪೀಚ್ ಅಂತನಾ? yes. ಸೊ ಇಟ್ಸ್ ಏನಂತ ಹೇಳ್ತೀವಿ ನಾವು? ಇಟ್ಸ್ ನೇಮ್ ಆಫ್ ಅ ಪ್ರೊಫೆಷನ್. ಇವಾಗ ನಾವು ಡಾಕ್ಟರು, ಎಂಜಿನಿಯರು ಅಂತ ಹೇಳ್ತೀವಲ್ಲ, ಕಾಮನ್ ನೌನು. ರೈಟ್. ಸೊ ಬ್ಯೂಟಿಷಿಯನ್ ಕಾಮನ್ ನೌನು. ಬಟ್ ನೀವು ಇವಾಗ ಮಾಲ್ತಿ ಇಸ್ ಅ ಬ್ಯೂಟಿಷಿಯನ್ ಅಂದ್ರೆ ಮಾಲ್ತಿ ಪ್ರಾಪರ್ ನೌನ್ ಆಗುತ್ತೆ. ಇಫ್ ಮಾಲತಿ ಇಸ್ ಅ ಬ್ಯೂಟಿಷಿಯನ್ ದೆನ್ ಮಾಲ್ತಿ ಇಸ್ ಪ್ರಾಪರ್ ನೌನ್. ಬಟ್ ಬ್ಯೂಟಿಷಿಯನ್ ಏನಾಗುತ್ತೆ? ಎಲ್ಲ ಒಂದು ಪ್ರೊಫೆಷನ್ ನ ಹೆಸರು. ಎಷ್ಟು ಜನ ಬ್ಯೂಟಿಷಿಯನ್ಸ್ ಇರ್ತಾರೆ ಅಲ್ವಾ? ಎಷ್ಟು ಜನ ಡಾಕ್ಟರ್ಸ್ ಇರ್ತಾರೆ, ಎಷ್ಟು ಜನ ಇಂಜಿನಿಯರ್ಸ್ ಇರ್ತಾರೆ. ಕಾಮನ್ ಆಗಿ ಎಲ್ಲರೂ ನಾವು ಏನ್ ಮಾಡ್ತೀವಿ? ಸೊ ಕಂಪ್ಯೂಟರ್ ಅಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡೋರ ನಾವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂತ ಕರಿತೀವಿ. ಸೊ ಸಾಫ್ಟ್ವೇರ್. No, I am telling I am beautician. ಎಸ್, ಯು ಆರ್ ಬ್ಯೂಟಿಷಿಯನ್ ಅಲ್ವಾ? ಬ್ಯೂಟಿಷಿಯನ್ ಇಸ್ ಅ ಕಾಮನ್ ನೌನ್. Yeah. ಎಸ್, ಬ್ಯೂಟಿಷಿಯನ್, ಜಸ್ಟ್ ಬ್ಯೂಟಿಷಿಯನ್ ಅಂತ ತಗೊಂಡಾಗ ಅದು ಕಾಮನ್ ನೌನ್ ಆಗುತ್ತೆ.
ಓಕೆನಾ? Okay. ಮಾಲತಿ ಈಸ್ ಅ ಬ್ಯೂಟಿಷಿಯನ್ ಅಂತ ತಗೊಂಡಾಗ ಮಾಲತಿ ಪ್ರಾಪರ್ ನೌನ್ ಆಗಿ ಮತ್ತು ಬ್ಯೂಟಿಷಿಯನ್ ಕಾಮನ್ ನೌನೇ ಆಗುತ್ತೆ. Yes. ಸೊ ಶಬ್ದ ಅಂತ ಬಂದಾಗ ಅದು ಯಾವ ಪ್ಲೇಸಲ್ಲಿ ಇದ್ರೂ ಅದು ಕಾಮನ್ ನೌನೇ ಆಗುತ್ತೆ. ಓಕೆನಾ? ಸೊ ಎಷ್ಟು ಎಲ್ಲ ಯಾರೆಲ್ಲ ನಮಗೆ ಗ್ರೂಮಿಂಗ್ ಮಾಡ್ತಾರೆ, ಮೇಕಪ್ ಮಾಡ್ತಾರೆ, ನಮ್ಮ ಹೇರ್ ಗ್ರೂಮಿಂಗ್, ಸ್ಕಿನ್ ಗ್ರೂಮಿಂಗ್ ಮಾಡ್ತಾರೆ, ಸೊ ಅವರೆಲ್ಲರೂ ಬ್ಯೂಟಿಷಿಯನ್ ಆಗ್ತಾರೆ. ರೈಟ್? Yeah. ಸೊ ಅವಾಗ ಕಾಮನ್ ಆಗಿ ನಾವೆಲ್ರಿಗೂ ಬ್ಯೂಟಿಷಿಯನ್ ಅಂತೀವಿ. ಯಾರೆಲ್ಲ ನಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ನಮಗೆ ಮೆಡಿಸಿನ್ಸ್ ಬರ್ದು ಕೊಡ್ತಾರೆ, ನಮ್ಮನ್ನ ಟ್ರೀಟ್ ಮಾಡ್ತಾರಲ್ಲ ಮೆಡಿಕಲಿ, ಅವ್ರಿಗೆಲ್ಲರಿಗೂ ಡಾಕ್ಟರ್ಸ್ ಅಂತೀವಿ. ಓಕೆ, ಸೊ ಪ್ರಾಪರ್ ಆಗಿ ಇವರೇ ಡಾಕ್ಟರ್ ಸೋ ಆ್ಯಂಡ್ ಸೋ ಪರ್ಸನ್ ಅಂತೀವಲ್ಲ, ಅವಾಗ ಅವ್ರ ಹೆಸರು ಅದು ಪ್ರಾಪರ್ ನೌನ್. Okay, ma'am. ಅರ್ಥ ಆಗ್ತಿದ್ಯಾ? ರೈಟ್. ಸೊ ದಟ್ ಈಸ್ ಕಾಮನ್ ನೌನ್. ಬ್ಯೂಟಿಷಿಯನ್ ಕೂಡ ಕಾಮನ್ ನೌನ್. Okay. ಓಕೆ, ಥ್ಯಾಂಕ್ ಯು ಮಾಲತಿ, ಥ್ಯಾಂಕ್ ಯು. Okay. Yes. Good morning, ma'am. Yes. Good Yes, morning, Ramya. ma'am. Yes, Ramya. My name is Ramya. Yes. First sentence, which is your car? Which In is this, your which car? in this, which interrogative is helping verb. Okay. Your possessive pronoun. Very good. Car common noun. Very good. Very good. Too good. ಇನ್ನೊಂದು ಹೇಳಿ. This mango is very sweet. Okay. This demonstrative pronoun. Very good. Mango is noun. Okay. Is helping verb. Okay. Very sweet adjective. Adjective. Quality adjective. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಮ್ಯಾಂಗೋ ಹೇಳಿ, ಮ್ಯಾಂಗೋ ನೌನ್ ಅಂತ ಹೇಳಿದ್ರಲ್ಲ, ಸೊ ಅದು ಪ್ರಾಪರ್ ನೌನಾ ಕಾಮನ್ ನೌನಾ? Common noun. ವೆರಿ ಗುಡ್, ವೆರಿ ಗುಡ್. ಸೊ ಮ್ಯಾಂಗೋಗೆ ನಾವೇನು ಮತ್ತೆ ಎಕ್ಸ್ಟ್ರಾ ಹೆಸರಿಡಲ್ಲ, ಕ್ಯೂಟಿ ಪೈ ಅಂತ ಎಲ್ಲ. ಸೊ ಮ್ಯಾಂಗೋ ಅನ್ನೋದು ಜನರಲ್ ಆಗಿ ಮ್ಯಾಂಗೋನೇ, ರೈಟ್? ಸೊ ಅದು ಕಾಮನ್ ನೌನ್ ಆಗುತ್ತೆ. ಗಾಟ್ ಇಟ್? ಸೊ ಎನಿ ಡೌಟ್ಸ್ ರಮ್ಯಾ? Thank you. ಎನಿ ಡೌಟ್ಸ್? No, ma'am. ಓಕೆ, ಥ್ಯಾಂಕ್ ಯು ರಮ್ಯಾ, ಥ್ಯಾಂಕ್ ಯು. ಎನಿವನ್ ಎಲ್ಸ್? Hello. ಎಸ್, ಎಸ್, ಕಿರಣ್ ಅವರೇ ಹೇಳಿ. Good morning, madam. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. My name is Kiran Kumar. ರೈಟ್? My sentence is I am walking across the park. I am walking across the park. Okay, very good. ಹೇಳಿ. I am in the sentence I pronoun. Okay, I am is helping verb. very good, Walking is verb. very good. Across is preposition. Very good, very good. The park is noun. Noun, which noun it is? Park ಅಂದ್ರೆ? Common Very noun. good, Kiran ಅವರೇ, very good. ಇನ್ನೊಂದು ಹೇಳಿ. My brother works in a software company. Right? My brother is noun. Works verb. Okay, In preposition. okay. A article. Software company is noun. Noun, ಯಾವ noun? Software company? Common noun. Common noun. So software company ಪ್ರಾಪರ್ noun ಆಗ್ಬೇಕಂದ್ರೆ ಏನಾಗಬೇಕು? Name ಇರ್ಬೇಕು, ಕಂಪನಿ ನೇಮ್ ನೇಮ್ ಇರ್ಬೇಕು. ಇರಬೇಕು, ಕಂಪನಿ ನೇಮ್ ಇರಬೇಕು. ಇನ್ಫೋಸಿಸ್, ಮೈ ಬ್ರದರ್ ವರ್ಕ್ಸ್ ಇನ್ ಇನ್ಫೋಸಿಸ್ ಅಂದಾಗ ಇನ್ಫೋಸಿಸ್ ಇಸ್ ಅ Yes. ಪ್ರಾಪರ್ ನೌನ್, ರೈಟ್? ಸೊ ಗಾಟ್ ಎವ್ರಿವನ್ಗೆ ಇದು ಗೊತ್ತಾಗಬೇಕು ಎಲ್ರಿಗೂ. ಓಕೆನಾ? ರೈಟ್? ಏನಾದರೂ ಡೌಟ್ಸ್ ಇದೆಯಾ? No, ma'am. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. Thank you, madam. ಎಸ್, ಎಸ್. Hi, ma'am. ಎಸ್, ಯಾರು? Good morning, madam. ಸಂದೀಪ್ ಅವರ? Sandeep. Okay. Shweta. ಶ್ವೇತಾ ಅವರ? ಎಸ್, ಫಸ್ಟು ಶ್ವೇತಾ ಅವ್ರು ಹೇಳ್ಬಿಡಿ, ಆಮೇಲೆ ಸಂದೀಪ್ ಅವ್ರು ಹೇಳಿ. ಓಕೆ, ಶ್ವೇತಾ Hi, ಅವ್ರು ಫಸ್ಟ್ ma'am. Good ಹೇಳ್ಬಿಡಿ. morning. ಎಸ್, ಗುಡ್ ಮಾರ್ನಿಂಗ್. My sentence is my husband is a software engineer. ರೈಟ್? My is an pronoun. Reflexive pronoun. ಓಕೆ. Husband is a noun. Is an auxiliary verb. And is an article. Engineer is a noun. Noun, which noun? Engineer is which noun? ಗೊತ್ತಾಗ್ತಾ Common ಇದೆಯಾ? noun. ಕಾಮನ್ ನೌನ್. ವೆರಿ ಗುಡ್. ಸೊ ಮಾಯ್ ಅಂತ ಹೇಳಿದಾಗ ನನ್ನ ಹಸ್ಬೆಂಡ್ ಅಂತ ನಾವು ಹೇಳ್ತಾ ಇದೀವಲ್ಲ, ಅದು ಏನಾಗುತ್ತೆ? ಪೊಸೆಸಿವ್ ಪ್ರನೌನ್ ಆಗುತ್ತೆ. ಓಕೆ, ಅಥವಾ ಪರ್ಸನಲ್ ಪ್ರನೌನ್ ಆಗುತ್ತೆ. ರೈಟ್? ಮಾಯ್ ಅಂತ ಹೇಳ್ತಾ ಇದೀವಿ ಇಲ್ಲಿ ನಾವು. ರಿಫ್ಲೆಕ್ಸಿವ್ ಯಾವಾಗ ಆಗುತ್ತೆ? ಮೈ ಸೆಲ್ಫ್, ಯೋರ್ ಸೆಲ್ಫ್ ಅಂತ ಹೇಳಿದಾಗ. ರೈಟ್? ಅರ್ಥ ಆಗ್ತಿದ್ಯಾ? ಸೊ ಮೈ ಸೆಲ್ಫ್, ಯೋರ್ ಸೆಲ್ಫ್, ಅವರ್ ಸೆಲ್ಫ್ ಬರುತ್ತಲ್ಲ, ಅವಾಗ ಅದು ರಿಫ್ಲೆಕ್ಸಿವ್ ಆಗುತ್ತೆ. ರೈಟ್? ಸೊ ಮೈ ರಿಫ್ಲೆಕ್ಸಿವ್ ಆಗಲ್ಲ. ಉಳಿದಿದ್ದೆಲ್ಲ ಸರಿ ಇದೆ, ಕರೆಕ್ಟ್ ಆಗಿದೆ. ಇನ್ನೊಂದು ಹೇಳ್ತೀರಾ? Then my ಏನಾಗುತ್ತೆ? ಏನಾಯ್ತು? ಏನಾಯ್ತು ಹೇಳಿ? ಮಾಯ್, ಅದೇ ಹೇಳಿದ್ನಲ್ಲ. ನನ್ನ ಹಸ್ಬೆಂಡ್ ಅಂತ ತಗೊಂಡಾಗ ನಾವು ನನ್ನ ಅಂತ ಹೇಳ್ತೀವಲ್ವಾ, ಶಿ ಈಸ್ ಮೈ ಗರ್ಲ್ ಅಂತ ಹೇಳಿದಾಗ ನಾನು ಹೇಳ್ದಲ್ಲ, ಅದು ಪೊಸೆಸಿವ್ ಪ್ರನೌನ್ ಅಂತ. ಓಕೆ, ಅರ್ಥ ಆಗ್ತಿದ್ಯಾ? ಕೇಳಿಸ್ತಾ ಇದೆಯಾ?
ಓಕೆ ಓಕೆ ಶ್ವೇತಾ. Yes, ma'am. ಹಾಂ ಕೇಳಿಸ್ತದೆ. ಎಸ್, ಹೇಳ್ತೀರಾ, ಇನ್ನೊಂದು ಹೇಳ್ತೀರಾ? Okay, ma'am. Lakshman works in Kao at Bangalore. When Corona comes, he is working at home. ಓಕೆ, ಹಿ ಈಸ್ ವರ್ಕಿಂಗ್ ಎಟ್ ಹೋಮ್. ಎಸ್, ಹೇಳಿ. Lakshman is noun. ಹ್ಮ್ Works is verb. ಹ್ಮ್ In is preposition. ವೆರಿ ಗುಡ್. Kao is a company name. It is a ವಿಚ್ ನೌ? proper noun. ಎಸ್, ಎಕ್ಸಾಕ್ಟ್ಲಿ. At is a preposition. Right. Bangalore is noun. ವೆರಿ ಗುಡ್. When is a preposition. ಬೆಂಗಳೂರು ಇದು ಯಾವ ನಾವು? Is also a noun. ಬೆಂಗಳೂರು ಯಾವ ನಾವು? Bangalore proper noun. ವೆರಿ ಗುಡ್. ಕೊರೋನಾ ಈಸ್ Noun. noun. Okay, so anything else? So he is working No, ma'am. at home. Home is? Yes. Home ಯಾವುದು? Home is noun. Common. Noun, common noun. Very good, ಶ್ವೇತಾ, you have got it. ನಿಮ್ಗೆ ಅರ್ಥ ಆಗಿದೆ. ಓಕೆನಾ? ಸ್ವಲ್ಪ ಮತ್ತೆ ಇನ್ನೂ ಸ್ವಲ್ಪ ಬ್ರಷ್ ಅಪ್ ಆಗ್ತಾ ಹೋದಂಗೆ ಇನ್ನೂ ಸ್ಪೀಡ್ But ಆಗ್ತೀರಾ? still it is confusing. ನೋ ಕನ್ಫ್ಯೂಸಿಂಗ್ ಏನೂ ಇಲ್ಲ, ಸ್ವಲ್ಪ ಸ್ಪೀಡ್ ಇಲ್ಲ ಅಷ್ಟೇ. ಟಕ್ 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 ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಯು ಆರ್ ಜಸ್ಟ್ ಟೇಕಿಂಗ್ ಟೈಮ್ ಅಷ್ಟೇ, ಬಟ್ ಯು ಆರ್ ಟೆಲಿಂಗ್ ಇಟ್ ರೈಟ್. ಓಕೆನಾ? ಯು ಆರ್ ಟೇಕಿಂಗ್ ಟೈಮ್ ಬಟ್ ಯು ಆರ್ ಟೆಲಿಂಗ್ ಇಟ್ ರೈಟ್. ಸ್ವಲ್ಪ ಸ್ಪೀಡ್ ಪಿಕಪ್ ಆಗಬೇಕು ಅಷ್ಟೇ. ಅದಕ್ಕೆ ಏನಾಗಬೇಕು? ಜಾಸ್ತಿ ಪ್ರಾಕ್ಟೀಸ್ ಬೇಕು. ಹೋಗ್ತಾ ಟೆನ್ಸಸ್ ಮಾಡ್ತಾ ಹೋದಂಗೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋ ಕಾನ್ಫರೆನ್ಸಲ್ಲಿ ನೀವು ಕ್ವಿಕ್ ಆಗಿರ್ತೀರಾ ನೋಡಬೇಕಿದ್ರೆ. Okay. ಓಕೆನಾ? Yes. ರೈಟ್ ಶ್ವೇತಾ, ಥ್ಯಾಂಕ್ ಯು ಶ್ವೇತಾ. Yes, ma'am. ಎಸ್ ಸಂದೀಪ್ ಅವರೇ. Thank you, ma'am. ಥ್ಯಾಂಕ್ ಯು. ಎಸ್ ಸಂದೀಪ್ ಅವರೇ ಹೇಳಿ. Hello, good morning, ma'am. Good morning. Everyone. My sentence: she is songs beautiful. She is ha singing a song. She is singing a Beautifully. song beautifully. She is singing a song beautifully. Okay. She is pronoun is helping verb. Singing verb. Song is a proper noun. Song is not a proper noun. It's a common noun. A common ಯಾವ noun. ಹಾಡು ಅಂತ ನೀವು ಹೇಳಿದ್ರೆ ಅದು ಪ್ರಾಪರ್ ನೌನ್ ಆಗುತ್ತೆ. ಓಕೆ, ಜಸ್ಟ್ ಸಾಂಗ್ ಅಂದ್ರೆ ಒಂದು ಯಾವುದೋ ಒಂದು ಹಾಡು ಕಾಮನ್ ಆಗಿ. ಓಕೆ, ಕಾಮನ್ ನೌನ್. Beautifully adjective. ಸಿಂಗ್ ಅವ್ರು ಏನ್ ಮಾಡ್ತಾ ಇದ್ದಾರೆ? ಹಾಡ್ತಾ ಇದ್ದಾರೆ. ಸೊ ಬ್ಯೂಟಿಫುಲ್ ಆಗಿ ಹಾಡ್ತಾ ಇದ್ದಾರೆ. ಸೊ ಯಾವ್ದನ್ನ ಹೊಗಳ್ತಾ ಇದೆಯಾ? ಅದು ನೌನನ್ನ ಹೊಗಳ್ತಾ ಇದೆಯಾ? ವರ್ಬ್ ಅನ್ನ ಹೊಗಳ್ತಾ ಇದೆಯಾ? Verb. ಮತ್ತೆ ವರ್ಬ್ ಅನ್ನ ಹೊಗಳ್ತಾ ಇದ್ರೆ ಏನಾಗುತ್ತೆ? ನೌನು ಪ್ರನೌನ್ ಅನ್ನ ಒಂದು ಶಬ್ದ ಹೊಗಳ್ತಾ ಇದ್ರೆ ಅದು ಅಡ್ಜೆಕ್ಟಿವ್ ಆಗುತ್ತೆ. ವರ್ಬ್ ಅನ್ನ ಹೊಗಳ್ತಾ ಇದ್ರೆ ಆಡ್ವರ್ಬ್ ಆಗುತ್ತೆ. ಆಡ್ವರ್ಬ್. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಶಿ ಈಸ್ ಬ್ಯೂಟಿಫುಲ್ ಅಂತೀನಿ ನಾನು. ಶಿ ಈಸ್ ಬ್ಯೂಟಿಫುಲ್. ಇವಾಗ ನೀವು ಯಾರು ಹಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅವರು ಶಿ ಈಸ್ ಬ್ಯೂಟಿಫುಲ್. ಓಕೆ, ಸೊ ಶಿ ಬಗ್ಗೆ ಬ್ಯೂಟಿಫುಲ್ ಅನ್ನೋದು ಹೇಳ್ತಾ ಇದೆ ಇಲ್ಲಿ. ಶಿ ಅಂದ್ರೆ ಏನು? ಪ್ರನೌನ್. ಸೊ ಪ್ರನೌನ್ ಬಗ್ಗೆ ಇದು ಇನ್ಫಾರ್ಮೇಶನ್ ಕೊಡ್ತಾ ಇದೆ, ಹೊಗಳ್ತಾ ಇದೆ. ಬ್ಯೂಟಿಫುಲ್ ಅನ್ನೋದು ಪ್ರನೌನ್ ಅನ್ನ ಹೊಗಳ್ತಾ ಇದೆ, ಅವಾಗ ಅದು ಅಡ್ಜೆಕ್ಟಿವ್ ಆಗುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ? ನೀವು ಹೇಳೋ ಸೆಂಟೆನ್ಸ್ ಅಲ್ಲಿ ಅವರ ಹಾಡನ್ನ ಹೊಗಳ್ತಾ ಇದೆ, ಅವರನ್ನಲ್ಲ. ಶಿ ಈಸ್ ಸಿಂಗಿಂಗ್ ಬ್ಯೂಟಿಫುಲಿ ಅಂದ್ರೆ ಅವರು ಹಾಡೋದನ್ನ ಹೊಗಳ್ತಾ ಇದೆ. ಅವ್ರು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ತಾ ಇಲ್ಲ. ಅವ್ರು ಹಾಡ್ತಿರೋಂಥ ಹಾಡು ಅವರು ಬ್ಯೂಟಿಫುಲ್ ಆಗಿ ಹಾಡ್ತಾ ಇದ್ದಾರೆ ಅಂತ. ಓಕೆ, ಸೊ ಹಾಡ್ತಾ ಇರೋದೇನು? ವರ್ಬ್. ವರ್ಬ್ ಅನ್ನ ನಾವು ಹೊಗಳ್ತಾ ಇರುವಾಗ ಏನಾಗುತ್ತೆ? ಅದು ಆಡ್ ವರ್ಬ್ ಆಗುತ್ತೆ. ಗಾಟ್ ಇಟ್? ಓಕೆ, ಅನದರ್ ಸೆಂಟೆನ್ಸ್ ಟ್ರೈ ಮಾಡ್ತೀರಾ? Okay. ರೈಟ್. I am hiding under the table. ವೆರಿ ಗುಡ್. I is proper noun. Am is helping verb. Hiding is verb. Under is pronoun. ಎಲ್ಲಿ ಹೈಡ್ ಮಾಡ್ಕೊತಾ ಇದ್ದೀರಾ ನೀವು? ಟೇಬಲ್ ಕೆಳಗೆ. ಟೇಬಲ್ ಅಲ್ಲ, ಟೇಬಲ್ ಕೆಳಗೆ. Under the table. ಅಂಡರ್ ಅಂದ್ರೆ ಯಾವ್ದಾಗುತ್ತೆ ಇಲ್ಲಿ? ಏನ್ ಹೇಳ್ತಾ ಇದೆ ಅದು? ನೀವೆಲ್ಲಿದ್ದೀರಾ ಅಂತ ಹೇಳ್ತಾ ಇದೆ.
ಟೇಬಲ್ ಕೆಳಗಿದೆ. ಕೆಳಗಿದ್ದೀರಿ ಅಂತ ಹೇಳಿದ್ರೆ ಅದು ಸೊ ಪೊಸಿಷನ್ ಹೇಳ್ತಾ ಇದೆಯಾ ನೀವೆಲ್ಲಿದ್ದೀರಾ ಅಂತ ಹೇಳಿ. ಪ್ರಿಪೋಸಿಷನ್. ಹಾ, ಸೊ ನಿಮ್ಮ ಪೊಸಿಷನ್ ಹೇಳ್ತಾ ಇದೆ ಆ ಶಬ್ದ. ಓಕೆ. The is article. Okay. Table is proper noun. ಕಾಮನ್ ನೌನ್. ಎನಿ ಟೇಬಲ್ ಇಟ್ ಮೈಟ್ ಬಿ. ಸೊ ಹೆಸರಿಡ್ತೇವ ನಾವು ಟೇಬಲ್ಗೆ ಏನಾದ್ರು ಹೆಸರಿಡ್ತೀವ? ಕಾಮನ್ ಆಗಿ ಟೇಬಲ್ ಅಂತಾನೆ ಕರಿತೀವಿ ಅದನ್ನ. ಸೊ ಎಕ್ಸ್ಟ್ರಾ ಏನಾದ್ರು ಹೆಸರಿಟ್ರೆ, ನಿಮ್ಗೆ ಪ್ರೀತಿ ಜಾಸ್ತಿ, ನೀವು ವರ್ಕ್ ಮಾಡೋ ಟೇಬಲ್ಗೆ ಏನಾದ್ರು ಹೆಸರಿಟ್ರೆ ಆ ಹೆಸರಿಗೆ ನಾವು ಪ್ರಾಪರ್ ನೌನ್ ಅಂತ ಹೇಳ್ತೀವಿ. ಅದರ್ವೈಸ್ ಕಾಮನ್ ನೌನ್. ಕಾಮನ್ ಆಗಿ ಎಷ್ಟೊಂದು ಟೇಬಲ್ ಇರುತ್ತೆ, ಅದೊಂದೇ ಟೇಬಲ್ ಇರುತ್ತಾ? ಇವಾಗ ಸಂದೀಪ್ ಅನ್ನೋರು ನೀವೊಬ್ಬರೇ, ನಿಮ್ಮ ಸರ್ನೇಮ್ ಹಿಡ್ಕೊಂಡು ಇವಾಗ ನಿಮಗೆ ಒಂದು ಆಧಾರ್ ಕಾರ್ಡ್ ಅಂತ ನಿಮ್ಗೊಬ್ಬರಿಗೆ ಇದೆ, ನಿಮ್ಗೊಬ್ಬರಿಗೆ ಸಪ್ರೇಟ್ ಆಗಿದೆ. ಸೊ ನೀವೊಬ್ಬರೇ, ನೀವು ಪ್ರಾಪರ್ ನೌನ್. ಸೊ ಟೇಬಲ್ ಆ ಥರನ ಎಷ್ಟೊಂದು ಟೇಬಲ್ ಇರುತ್ತೆ. ಸೊ ಕಾಮನ್ ಆಗಿ ಅದು ಕಾಮನ್ ನೌನ್. ಓಕೆ, ಅರ್ಥ ಆಗ್ತಿದ್ಯಾ? ರೈಟ್. ಏನಾದ್ರು ಡೌಟ್ಸ್ ಇದೆಯಾ ಸಂದೀಪ್? No, madam. ಓಕೆ, ಥ್ಯಾಂಕ್ ಯು ಸಂದೀಪ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. Hello, ma'am. ಯಾರಂತ ಗೊತ್ತಾಗ್ತಾ ಇಲ್ಲ. ಜಸ್ಟ್ Hello, ma'am. ಶ್ರುತಿ ಅವರಾ? Yes, ma'am. ಎಸ್, Good ಶ್ರುತಿ ಹೇಳಿ. morning. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. My sentence is they are speaking English fluently. They are speaking English fluently. They pronoun, personal pronoun. Mm-hmm. Or verb is helping verb. Yes. Speaking verb, that is the action verb. Mm-hmm. Very good. English is a noun. Mm-hmm. And fluent is adverb. Fluently ಅಂತ ಹೇಳಿದ್ರಿ ತಾನೆ? Yes, yes. ಓಕೆ, Fluently. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಅಂಡ್ ಇದನ್ನೇ ನಾವು ಫ್ಲೂಯೆಂಟ್ ಅನ್ನ ಆಡ್ಜೆಕ್ಟಿವ್ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ತೀವಿ ಗೊತ್ತಾ? ಹರ್ ಇಂಗ್ಲಿಷ್ ಈಸ್ ಫ್ಲೂಯೆಂಟ್. ಹರ್ ಇಂಗ್ಲಿಷ್ ಈಸ್ ಫ್ಲೂಯೆಂಟ್ ಅಂದಾಗ ಅವಳ ಇಂಗ್ಲಿಷ್ ಫ್ಲೂಯೆಂಟ್ ಆಗಿದೆ ಅಂತ ಹೇಳ್ತೇವೆ. ಇಲ್ಲಿ ಯಾವುದು ಆಕ್ಷನ್ ಇಲ್ಲ, ವರ್ಬ್ ಇಲ್ಲ. ಸೊ ಅವಳ ಇಂಗ್ಲಿಷ್ ಅನ್ನ ನಾವು ಹೊಗಳ್ತಾ ಇದ್ದೀವಿ, ಅವಾಗ ಅದು ಆಡ್ಜೆಕ್ಟಿವ್ ಆಗುತ್ತೆ. ಸೊ ಅವಳು ಮಾತಾಡ್ತಾ ಇದ್ದಾಳೆ ಅಂದಾಗ ಆಡ್ವರ್ಬ್ ಆಗುತ್ತೆ. ರೈಟ್, ಕರೆಕ್ಟ್ ಆಗಿ ಹೇಳಿದ್ರಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. And one more sentence, ma'am. Mm-hmm. I am preparing breakfast. Mm-hmm. I am a personal pronoun. Mm-hmm. I is personal. pronoun. Yes, yes. Am is the helping verb. Right, right. Preparing is the action verb. Mm-hmm. Breakfast is common noun. Common noun. Very good, Shruti. Very good, very good. Yes. Thank you. ಏನಾದ್ರು ಡೌಟ್ಸ್ ಇದೆಯಾ? No, ma'am. It's ಓಕೆ, clear. ಥ್ಯಾಂಕ್ ಯು, ಥ್ಯಾಂಕ್ ಯು ಶ್ರುತಿ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಎಸ್, ನೆಕ್ಸ್ಟ್. Good morning. ಎಸ್ ಬಸಮ್ಮ ಅವರೇ ಹೇಳಿ. I am Basama. ರೈಟ್. My sentence is Mount Everest is the highest peak in India. Mm-hmm. Mount Everest proper noun Mm-hmm. is helping verb. Mm-hmm. The article ಓಕೆ. highest is adjective. ಓಕೆ. India proper noun. India is proper noun. Very good, very good, very good. Mount Everest is Proper noun. proper noun. ಯಾಕೆ ಹೇಳಿ ಪ್ರಾಪರ್ ನೌನ್? Particular name ಇದೆ. ಹಾ ಹಾ. ಸೊ ಆ ಮೌಂಟೇನ್ಗೆ ಪರ್ಟಿಕ್ಯುಲರ್ ಆಗಿ ನಾವು ಹೆಸರಿಟ್ಟಿದ್ದೀವಿ, ಎವರೆಸ್ಟ್ ಅಂತ ಹೇಳಿ. ಸೊ ಆ ಮೌಂಟೇನ್ಗೆ ಮೌಂಟ್ ಎವರೆಸ್ಟ್ ಅಂತ ಪರ್ಟಿಕ್ಯುಲರ್ ಹೆಸರಿದೆ, ಅದರದ್ದೇ ಆದ ಹೆಸರಿದೆ. ಅದಕ್ಕೆ ನಾವು ಅದಕ್ಕೆ ಪ್ರಾಪರ್ ನೌನ್ ಅಂತೀವಿ. ರೈಟ್, ಗಾಟ್ ಇಟ್? ಏನಾದ್ರು ಹೇಳ್ತೀರಾ? ಯಾ ಯಾ ಕಾಮನ್ ನೌನ್ ಅಲ್ವಾ ಮೇಡಮ್? ಹೇಳಿ ಸಚಿನ್. ಮೌಂಟ್ ಎವರೆಸ್ಟ್ ಕಾಮನ್ ನೌನ್ ಅಲ್ವಾ? ಇಲ್ಲ, ಕಾಮನ್ ನೌನ್ ಹೆಂಗಾಗುತ್ತೆ? ಒಂದು ಅದು ಮೌಂಟೇನ್ ಹೆಸರು ತಾನೆ. ಇಡೀ ಜಗತ್ತಿಗೆ ಗೊತ್ತು ಮೌಂಟ್ ಎವರೆಸ್ಟ್ ಅಂದ್ರೆ ಯಾವುದು ಅಂತ ಹೇಳಿ. ಸೊ ಇವಾಗ ನಮ್ಮ ಹಿಮಾಲಯಾಸ್ ಎಷ್ಟೊಂದಿದೆ ಅಲ್ವಾ? ಹಿಮಾಲಯ ಮೌಂಟೇನ್ ಪೀಕ್ಸ್ ಎಷ್ಟೊಂದಿದೆ, ಅದರಲ್ಲಿ ಒಂದು ಹೈಯೆಸ್ಟ್ ಪೀಕ್ ಅನ್ನ ನಾವು ಒಂದು ಹೆಸರಿಟ್ಟು ಎವರೆಸ್ಟ್ ಅಂತ ಕರಿತೀವಿ. ಎಲ್ಲ ಇಡೀ ಹಿಮಾಲಯಕ್ಕೆ ನಾವು ಹೇಳಲ್ಲ ಎವರೆಸ್ಟ್ ಅಂತ ಹೇಳಿ. ಹೈಯೆಸ್ಟ್ ಪೀಕ್ ಯಾವುದು? ಇಷ್ಟೊಂದು ಹಿಮಾಲಯ ಇದೆಯಲ್ಲ, ಅದರಲ್ಲಿ ಒಂದು ಯಾವುದು ಟಾಲೆಸ್ಟ್ ಹೈಯೆಸ್ಟ್ ಪೀಕ್ ಇದೆಯೋ ಅದಕ್ಕೆ ಒಂದು ಹೆಸರಿಟ್ಟಿದ್ದೀವಿ, ಎವರೆಸ್ಟ್ ಅಂತ. ಇಸ್ ದೇರ್ ಎನಿ ಎವರೆಸ್ಟ್ ಅಗೇನ್? ಇದನ್ನ ಬಿಟ್ಟು ಎವರೆಸ್ಟ್ ಯಾವ್ದಾದ್ರು ಇದೆಯಾ ಇನ್ನೊಂದು? ಇಲ್ಲ. ಕ್ಯಾನ್ ಯು ಶೋ ಮಿ ಅನದರ್ ಮೌಂಟ್ ಎವರೆಸ್ಟ್? ನೋ. ಕ್ಯಾನ್ ಯು ಶೋ ಅನದರ್ ನಂದಾದೀಪ್ ಗೋಕುಲ್? ಇಲ್ಲ. ಮೈ ನೇಮ್ ಇಸ್ ನಂದಾದೀಪ್ ಗೋಕುಲ್. ಸೊ ನಂದಾದೀಪ್ ನನ್ನ ಹೆಸರು, ಗೋಕುಲ್ ನನ್ನ ಸರ್ನೇಮ್. ಐ ಆಮ್ ಅ ಪರ್ಸನ್, ನಾನೊಬ್ಳು ಪರ್ಸನ್. ನನ್ನ ಥರ ಟೀಚರ್ಸ್ ತುಂಬ ಜನ ಇದ್ದಾರೆ. ಈ ಫಾರ್ ಇಂಗ್ಲೀಷ್ ಥರನೇ ಟೀಚರ್ಸ್ ಎಷ್ಟೊಂದು ಜನ ಇದ್ದಾರೆ. ಅದರಲ್ಲಿ ನಾನು ನಂದಾದೀಪ್ ಗೋಕುಲ್. ಅರ್ಥ ಆಗ್ತಿದ್ಯಾ? ಸೊ ನಾನು ಹೇಳಿ. ಅದೇ ಥರ ಎವರೆಸ್ಟ್ ಹಿಮಾಲಯದಲ್ಲಿ ಸಿಕ್ಕಾಪಟ್ಟೆ ಪೀಕ್ಸ್ ಇದ್ದಾವೆ, ಹೆಸರುಗಳು ಕೂಡ ಇದ್ದಾವೆ ಅದಕ್ಕೆ. ಸೊ ಆ ಪೀಕು ಈ ಪೀಕು ಅಂತ ಹೆಸರಿದ್ದಾವೆ. ಸೊ ಮೌಂಟ್ ಎವರೆಸ್ಟ್ನ ನೆಕ್ಸ್ಟ್ ಯಾವುದು ಟಾಲೆಸ್ಟ್ ಇದೆ ಅದಕ್ಕೂ ಕೂಡ ಹೆಸರಿಟ್ಟಿರ್ತಾರೆ, ನಮ್ಗೆ ಗೊತ್ತಿಲ್ಲ ಅಷ್ಟೇ. ಬಟ್ ಅದಕ್ಕೆ ಹೆಸರಿಟ್ಟಿದ್ದಾರೆ. ಪೀಕ್ ದೊಡ್ಡದಿದೆ, ಟಾಲೆಸ್ಟ್ ಹೈಯೆಸ್ಟ್ ಪೀಕ್ ಅದು ಅಂತ ಅನ್ನೋದಕ್ಕೆ ಎವರೆಸ್ಟ್ ಅಂತ ಹೆಸರಿಟ್ಟಿದ್ದೀವಿ ನಾವು ಅದಕ್ಕೆ. ಓಕೆನಾ? ಓಕೆ. ಸೊ ಎವರೆಸ್ಟ್ ಇಸ್ ಅ ಪ್ರಾಪರ್ ನೌನ್.
ಮುಳ್ಳಯ್ಯನಗಿರಿ ಹೆಂಗೆ ಪ್ರಾಪರ್ ನೌನ್? ಅಂದ್ರೆ ನೇಮ್ ಕೊಟ್ಟಿದೀವಿ ಅಂತ ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿಗೆ ಹೆಸರು ಕೊಟ್ಟಿದೀವಿ ತಾನೇ ನಾವು. ಆ ಒಂದು ಬೆಟ್ಟಕ್ಕೆ ನಾವು ಹೆಸರು ಕೊಟ್ಟಿದೀವಿ. ಅರ್ಥ ಆಗ್ತಿದ್ಯಾ? ಸೊ ಇವಾಗ ಬೆಟ್ಟ ಏನು? ಪೀಕ್. ಬೆಟ್ಟ ಅಲ್ಲ, ಬೆಟ್ಟ ಅಂದ್ರೆ ಏನು? ಕಾಮನ್ ನೌನು. ಎಷ್ಟೊಂದು ಬೆಟ್ಟ ಇದೆ. ಅರ್ಥ ಆಗ್ತಿದ್ಯಾ? ಸೊ ಮುಳ್ಳಯ್ಯನಗಿರಿ ಏನು ಅದರಲ್ಲಿ ಪರ್ಟಿಕ್ಯುಲರ್ ಇದೇ ಬೆಟ್ಟ ಅಂತ ಗೊತ್ತಾಗುತ್ತೆ ನಮ್ಗೆ. ಆರ್ ಯು ಗೆಟಿಂಗ್ ದಿಸ್? ಗೊತ್ತಾಗ್ತಿದೆ ಮೇಡಮ್. ಗೊತ್ತಾಗ್ತಿದ್ಯಾ? ರೈಟ್, ಗೊತ್ತಾಗ್ತಿದೆ ತಾನೆ? ಸೊ ಈ ತರ. ಸೊ ಪರ್ಟಿಕ್ಯುಲರ್ ಕೆಲವೊಂದಕ್ಕಷ್ಟೇ ಕೊಡ್ತೀವಿ ನಾವು, ಎಲ್ಲಾ ಬೆಟ್ಟಕ್ಕೂ ಹೆಸರು ಕೊಟ್ಕೊಂಡು ಹೋಗಲ್ಲ. ಅದು ಸ್ಪೆಷಲ್ ಆಗಿರ್ತವೆ ಕೆಲವೊಂದು. ಸೊ ಹೈಯೆಸ್ಟ್ ಪೀಕ್ ಮುಳ್ಳಯ್ಯನಗಿರಿ ಕರ್ನಾಟಕದಲ್ಲಿ. ಸೊ ಹೈಯೆಸ್ಟ್ ಪೀಕ್ ಮೌಂಟೇನ್ ಅಂತ ಬಂದಾಗ ಅದು ಎವರೆಸ್ಟ್. ಓಕೆ, ಬಟ್ ನಮ್ಮ ಒಂದು ಎಕ್ಸಾಮ್ ಅಲ್ಲಿ ಮೌಂಟ್ ಎವರೆಸ್ಟ್ ಅಂದ್ರೆ ಕಾಮನ್ ನೌನ್, ಹಿಮಾಲಯ ಅಂದ್ರೆ ಪ್ರಾಪರ್ ನೌನ್ ಅಂತ ಎಕ್ಸಾಂಪಲ್ ಬಂದಿತ್ತು. ಓ ನೋ ನೋ ನೋ, ಉಲ್ಟಾ ಹೇಳ್ತಾ ಇದ್ದೀರಾ ನೀವು. ಇಲ್ಲ ಮೇಡಮ್, ಕನ್ನಡ ಎಕ್ಸಾಮ್ ಅಲ್ಲಿ ಹಿಮಾಲಯ ಅಂತ ಕೊಟ್ಟು ಅದಕ್ಕೆ ಪರ್ಟಿಕ್ಯುಲರ್ ಅಂಕಿತನಾಮ ಅಂತ ಬಂದಿತ್ತು. ಇಲ್ಲ ಇಲ್ಲ, ಅದು ತಪ್ಪು ಹಂಗಿದ್ರೆ. ಸೊ ಇವಾಗ ಹಿಮಾಲಯ ಅಂತಂದ್ರೆ ಇವಾಗ ನಾವು ಒಂದು ಏನ್ ರೇಂಜ್ ಇದೆ, ಶಿವಾಲಿಕ್ಸ್ ಅಂತ ಅದು ಕೂಡ ಹೆಸರು ಕೊಟ್ಟಿದ್ದೀವಿ. ನಿಮ್ಗೆ ಹಿಮಾಲಯದ ಬಗ್ಗೆ ಇದು ಇದೆಯಾ, ಐಡಿಯಾ ಇದೆಯಾ? ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನಾದ್ರು ಪ್ರಿಪೇರ್ ಆಗ್ತಿದ್ರೆ ಒಂದು ಐಡಿಯಾ ಇರುತ್ತೆ, ಅಥವಾ ಆರ್ಟ್ಸ್ ಫೀಲ್ಡಿಂದ ಬಂದಿದ್ರೆ ಇರುತ್ತೆ. ಸೊ ಇವಾಗ ಅದರಲ್ಲಿ ಕೂಡ ಶಿವಾಲಿಕ್ಸ್ ಅಂತ ಇದೆ. ಸೊ ಲೋವರ್ ಹಿಮಾಲಯಸ್ಗೆ ನಾವು ಶಿವಾಲಿಕ್ಸ್ ಅಂತ ಹೆಸರಿಡ್ತೀವಿ. ಸೊ ಹೈಯೆಸ್ಟ್ ಪೀಕ್ಗೆ ನಾವು ಮೌಂಟ್ ಎವರೆಸ್ಟ್ ಅಂತ ಹೆಸರಿಡ್ತೀವಿ. ಸೊ ಎವರೆಸ್ಟ್ ಪ್ರಾಪರ್ ನೌನು. ಜನರಲ್ ಆಗಿ ಹಿಮಾಲಯಾಸ್ ಅಂತ ಅಂದಾಗ ನಾವು ಅದನ್ನೇ ಕಾಮನ್ ನೌನ್ ಅಂತ ಹೇಳ್ಬೋದೇ ಹೊರತು ನಾವು ಮೌಂಟ್ ಎವರೆಸ್ಟ್ ಅಂತ ಹೇಳಕ್ಕಾಗಲ್ಲ. ಅದು ಪ್ರಾಪರ್ ನೌನೇ. ಓಕೆ, ಅದು ನೇಮ್ ಆಫ್ ಅ ಹೈಯೆಸ್ಟ್ ಮೌಂಟೇನ್, ನೇಮ್ ಅದು. ಓಕೆ ರೈಟ್. ಓಕೆ, ಎಸ್ ಬಸಮ್ಮ. Another example, ma'am. ಎಸ್ ಸಾರಿ ಬಸಮ್ಮ, ನಿಮ್ಮನ್ನ ಇಂಟರಪ್ಟ್ ಮಾಡಿದ್ವಿ. It's okay, ma'am. ಥ್ಯಾಂಕ್ ಯು, ನೀವು ಕ್ವಶನ್ ಕೊಟ್ಟಿದ್ದಕ್ಕೆ ಡಿಸ್ಕಷನ್ ಆಯ್ತು. ಹೇಳಿ. Anand is working in DXC company. Anand proper noun. Okay. Is helping verb. Working verb. DXC company proper noun. ವೆರಿ ಗುಡ್. ಅರ್ಥ ಆಗ್ತಿದ್ಯಾ? ಸೊ ಎಷ್ಟೊಂದು ಸಾಫ್ಟ್ವೇರ್ ಕಂಪ್ನಿಗಳು, ಎಷ್ಟೊಂದು ವರ್ಕಿಂಗ್ ಕಂಪ್ನಿಗಳಿದಾವೆ, ನೀವು ವರ್ಕ್ ಮಾಡುವಂಥ ಎಷ್ಟೊಂದು ಕಂಪನಿಗಳಿದ್ದಾವೆ. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ನೇಮ್ ಆಗಿ ತಗೊಂಡಿರುವಂಥದ್ದು ಯಾವುದು? DXC ಕಂಪ್ನಿ. ಇನ್ ಅನ್ನೋದು ನೀವು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಹೇಳಿ? DXC ಕಂಪ್ನಿ. ಎಲ್ಲಿ ಅಂತ ಹೇಳ್ತಾ ಇದೆ? ಅದು ಜಾಗ ಹೇಳ್ತಾ ಇದೆ ತಾನೆ, ನೀವು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ, ಪ್ಲೇಸ್ ಅನ್ನ ಹೇಳ್ತಾ ಇದೆ ತಾನೆ. ಸೊ ಎಲ್ಲಿ, ಇನ್ನ, ಔಟಾ, ಯಾವ ಕಂಪ್ನಿಯಲ್ಲಿ, ಯಾವ ಕಂಪ್ನಿಯಿಂದ ಹೊರಗೆ ಬಂದ್ರಿ, ಯಾವ ಕಂಪ್ನಿಗೆ ಹೋದ್ರಿ, ಏನಾಗುತ್ತೆ? ನಿಮ್ಮ ಪೊಸಿಷನ್ ಎಲ್ಲಿದೆ ಅಂತ ಹೇಳ್ತಾ ಇದೆ ಅದು. DXC ಕಂಪ್ನಿಯಲ್ಲಿ ಅಲ್ಲಿ ನಿಮ್ಮ ಪೊಸಿಷನ್ ಹೇಳ್ತಾ ಇದೆ ತಾನೆ, ನೀವು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅನ್ನೋ ನಿಮ್ಮ ಪ್ಲೇಸ್ ಅನ್ನ ಹೇಳ್ತಾ ಇದೆ ತಾನೆ. ಸೊ ಅವಾಗ ಅದೇನಾಗುತ್ತೆ? ಪೊಸಿಷನ್, ಪ್ರಿಪೋಸಿಷನ್ ಆಗುತ್ತೆ. ರೈಟ್, ಇನ್ ಕಂಪನಿ. ಸೊ ದ ಪೆನ್ ಈಸ್ ಇನ್ ದ ಬಾಕ್ಸ್. ಇನ್ ಅಂದಾಗ ಪೆನ್ ಇಲ್ಲಿ ಒಳಗಿದೆ. ಸೊ ನಾ ಈ ಕಂಪ್ನಿ ಒಳಗಡೆ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತೀವಿ. ಸೊ ಅದೇ ತರ ಒಳಗಡೆ ಕಂಪ್ನಿ ಅಂದ್ರೆ ಇನ್ ಕಂಪ್ನಿ, ಈ ಕಂಪ್ನಿ ಅಲ್ಲಿ ಅಂತ ಹೇಳ್ತೀವಿ. ಓಕೆ, ಸೊ ಆ ತರ. ಸೊ ನಿಮ್ಮ ಪೊಸಿಷನ್ ಅನ್ನ ಹೇಳ್ತಾ ಇದೆ, ಇನ್ ಔಟ್ ಅಂತ. ಅವಾಗ ಏನಾಗುತ್ತೆ? ಪ್ರಿಪೊಸಿಷನ್. ಗಾಟ್ ಇಟ್? ಏನಾದ್ರು ಡೌಟ್ ಇದೆಯಾ ನಿಮ್ಗೆ? ಏನಾದ್ರು ಡಿಫಿಕಲ್ಟೀಸ್ ಇದೆಯಾ ಕ್ಲಾಸಲ್ಲಿ? ನೋ ಮ್ಯಾಮ್, ಬಟ್ ಸ್ವಲ್ಪ ಕಂಡಿಡಿಯೋ ಸ್ವಲ್ಪ ಡಿಫಿಕಲ್ಟ್. ಸ್ಟಾರ್ಟಿಂಗ್ ಅಲ್ವಾ, ಇವಾಗಲೇ ಇಂಟ್ರೊಡ್ಯೂಸ್ ಆಗಿರೋದು. ರೈಟ್. ಸೊ ನಿಮ್ಮ ಲೈಫಲ್ಲಿ ನೀವು ಯಾವತ್ತೂ ಇಷ್ಟೊಂದು ಎಫರ್ಟ್ ಹಾಕಿ ಒಂದು ಸೆಂಟೆನ್ಸ್ ಅಲ್ಲಿ ಇದೇನು ಅಂತ ನೀವು ನೋಡಿಲ್ಲ. ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ. ರೈಟ್, ತುಂಬಾ ಜನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ. ರೈಟ್. ಸೊ ಪ್ರಿಪೋಸಿಷನ್ ಯಾವುದು, ಇದು ಯಾವುದು ಅಂತ ತಲೆ ಕೆಡ್ಸ್ಕೊಂಡು ಯಾರು ನೋಡಿಲ್ಲ. ಎಲ್ಲರೂ ವರ್ಕ್ ಮಾಡ್ತಾ ಇದೀವಿ, ಅರ್ನ್ ಮಾಡ್ತಾ ಇದೀವಿ, ದೊಡ್ಡವರಾಗಿದ್ದೀವಿ. ನಾವು ಯಾರು ಈ ಸೆಂಟೆನ್ಸ್ ಅಲ್ಲಿ ಇದು ಇದೆ ಅಂತ ಹೇಳಿ ಯಾರು ನಿಂತ್ಕೊಂಡು ನೋಡಿಲ್ಲ. ಸೊ ಫಸ್ಟ್ ಟೈಮ್ ನಿಂತ್ಕೊಂಡು ಈಗ ಒಂದು 4-5 ದಿನ ಆಯ್ತು ನೋಡ್ತಾ. ಅರ್ಥ ಆಗ್ತಿದ್ಯಾ? ಸೊ ಇವಾಗ ಟೆನ್ಸಸ್ ಮಾಡ್ತಾ, ಸೆಂಟೆನ್ಸ್ ಫಾರ್ಮೇಶನ್ ಮಾಡ್ತಾ ಹೋದಂಗೆ, ಯೂಸ್ ಮಾಡ್ತಾ ಹೋದಂಗೆ ಈಸಿ ಆಗುತ್ತೆ. ಸೊ ನಾನು ಆಕ್ಚುಲಿ ಎಕ್ಸ್ಪೆಕ್ಟೇ ಮಾಡಿಲ್ಲ ನೀವು ಇಷ್ಟೊಂದೆಲ್ಲ ಎಕ್ಸಾಂಪಲ್ಸ್ನ ತಗೊಂಡು ಬಂದು ಇಷ್ಟು ನೀಟಾಗಿ ಫೈಂಡ್ ಔಟ್ ಮಾಡ್ತೀರಾ ಅಂತ ಹೇಳಿ. ಓಕೆ, ಸೊ ಎಷ್ಟೊಂದು ಚೆನ್ನಾಗಿ ಎಲ್ಲರೂ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ. ಐ ಆಮ್ ಸೋ ಹ್ಯಾಪಿ. ಓಕೆ, ಹೋಗ್ತಾ ಕಲಿತೀರಾ ಬಸಮ್ಮ. ಡೋಂಟ್ ವರಿ ಅಟ್ ಆಲ್. ಓಕೆ, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಮ್ಯಾಮ್. ಎಸ್ ಸುಧೀರ್ ಅವರ? ಬಸವರಾಜ್ ಅವರ? ಓಕೆ ಹೇಳಿ. ಗುಡ್ ಮಾರ್ನಿಂಗ್ ಮ್ಯಾಮ್. This is my sentence, ma'am. ಸ್ವಲ್ಪ ಲೌಡ್ ಆಗಿ ಹೇಳಿ. This is my sentence, ma'am. Okay. This is my bike. This is my bike. Okay. This is a demonstrative pronoun. He is helping verb. My is possessive adjective.
Possessive pronoun. Possessive pronoun. Pronoun. Okay. Okay, ma'am. Bike is common noun. Common noun. Okay. Right. So bike ಅನ್ನ ನೀವು ಪ್ರಾಪರ್ ನೌನ್ ಹೆಂಗ್ ಮಾಡ್ಬೋದು? And we have particular company name, ma'am. Royal ಹೇಳಿ, ಯಾವ Enfield, ಬೈಕ್ ಹೇಳಿ, Honda. ಯಾವ ಬೈಕ್ ಅಂತ ಹೇಳ್ತೀರಾ? Royal Enfield, ma'am. ಎಸ್, ಮೈ ಬೈಕ್, ದಿಸ್ ಈಸ್ ಮೈ ಬೈಕ್, ಮೈ ಬೈಕ್ ಈಸ್ ರಾಯಲ್ ಎನ್ಫೀಲ್ಡ್ ಅಂತ ಹೇಳ್ಬೋದು. ಓಕೆ, ದಿಸ್ ಈಸ್ ರಾಯಲ್ ಎನ್ಫೀಲ್ಡ್ ಅಂದಾಗ ರಾಯಲ್ ಎನ್ಫೀಲ್ಡ್ ಏನಾಗುತ್ತೆ? ಪ್ರಾಪರ್ ನೌನ್ ಆಗುತ್ತೆ. ಓಕೆನಾ? ಹಾ, ಏನಾದ್ರು ಎಕ್ಸಾಂಪಲ್ ಹೇಳ್ತೀರಾ? ಹೇಳ್ತೀನಿ. ಹ್ಮ್. ಶಿವಮ್ ದುಬೆ. ಹ್ಮ್. ಶಿವಮ್ ದುಬೆ, ಮೇಡಮ್. ಶಿವಮ್ ದುಬೆ. ಓಕೆ, ದುಬೆ. ಓಕೆ. Place in between Hardik Pandey. ಹ್ಮ್. Place in between Hardik Pandey. ಹ್ಮ್. ಶಿವಮ್ ದುಬೆ is ಇದು ಪ್ರಾಪರ್ ನೌನ್. ಓಕೆ, ಹಿಸ್ ನೇಮ್ ಇಟ್ ಈಸ್. Place place verb, madam. Verb. Place. ಹ್ಮ್. In between process preposition, madam. ವೆರಿ ಗುಡ್, ವೆರಿ ಗುಡ್. Hardik Pandey also proper noun. ಪ್ರಾಪರ್ ನೌನ್. ವೆರಿ ಗುಡ್. ತುಂಬಾ ಚೆನ್ನಾಗಿರೋ ಎಕ್ಸಾಂಪಲ್ ತಗೊಂಡಿದ್ದೀರಾ ಬಸವರಾಜ್. ಅಂದ್ರೆ ನಿಮ್ಮ ಅಬ್ಸರ್ವೇಷನ್ಗೆ ತಕ್ಕಂತೆ ನೀವು ಎಕ್ಸಾಂಪಲ್ ಅನ್ನ ತಗೊಂಡಿದ್ದೀರಾ. ರೈಟ್, ವೆರಿ ಗುಡ್ ಎಕ್ಸಾಂಪಲ್. ವೆರಿ ಗುಡ್. Place is action verb. Place. ಹೇಳಿ. Place play. ಪ್ಲೇಸ್ ಇಸ್ ವರ್ಬ್. ಅದು ಹೇಳಿದ್ರಿ, ಅದು ಕೇಳಿಸ್ಕೊಂಡೆ. It's indicate action verb. ಆಕ್ಷನ್ ವರ್ಬ್. ಎಸ್. ಮೇನ್ ಆಕ್ಷನ್ ಏನು ನಡೀತಾ ಇದೆ ಅದು. ಓಕೆ. ಸೊ ಈಗ ನಾನು ನಿನ್ನೆ ಹೇಳಿದಾಗ ಪರ್ಸನ್ಸ್ ಇನ್ ಇಂಗ್ಲಿಷ್ ನ ಹೇಳಿದಾಗ ಪ್ಲೇಸ್ ಅಂತ ಹೇಳಿದೆ, ಗೊತ್ತಾ? ಪ್ಲೇ ಆಗ್ತಾ ಇಲ್ಲ, ಅಲ್ಲಿ ಪ್ಲೇಸ್ ಆಗುತ್ತೆ ಅಂತ ಹೇಳಿದೆ, ಗೊತ್ತಾ? ಈಗ ಗೊತ್ತಾಗ್ತಿದ್ಯಾ ಪ್ಲೇಸ್ ಯಾಕಾಗುತ್ತೆ ಅಂತ? ಸೊ ಶಿವಮ್ ದುಬೆ ಪ್ಲೇಸ್ ಅಂತ ಹೇಳ್ತಾ ಇದ್ದಾರೆ ಬಸವರಾಜ್ ಅವರು, ಎಲ್ಲರೂ ಅಬ್ಸರ್ವ್ ಮಾಡಿ. ಸೊ ಶಿವಮ್ ದುಬೆ ಪ್ಲೇ ಅಂತ ಹೇಳ್ತಾ ಇಲ್ಲ. ಸೊ ಇದೇನಾಗುತ್ತೆ? ಥರ್ಡ್ ಪರ್ಸನ್ ಸಿಂಗ್ಯುಲರ್, ಹಿ, ಶಿ, ಇಟ್ ಪ್ಲೇಸ್ ಆಗುತ್ತೆ ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ಶಿವಮ್ ಅಂದ್ರೆ ಹಿ ಅಂತ ಅರ್ಥ. ಸೊ ಶಿವಮ್ ಪ್ಲೇಸ್ ಆಗುತ್ತೆ, ನಾಟ್ ಪ್ಲೇ. ಅರ್ಥ ಆಗ್ತಿದ್ಯಾ ಎಲ್ರಿಗೂ? ಸೊ ಪರ್ಸನ್ಸ್ ಹೇಳಿದ್ನಲ್ಲ ಹೊಸ ಕಾನ್ಸೆಪ್ಟ್ ನಿನ್ನೆ, ಸೊ ಅಲ್ಲಿ ನೋಡಿ ಪ್ಲೇಸ್ ಬರ್ತಾ ಇದೆ. ರೈಟ್ ಬಸವರಾಜ್? ಓಕೆ, ಥ್ಯಾಂಕ್ ಯು ಬಸವರಾಜ್. ಓಕೆನಾ? ಎಸ್ ಸುಧೀರಾ ಹೇಳಿ. ಹಲೋ ಹೇಳಿ ಸುಧೀರಾ. ಮೇಡಮ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮೇಡಮ್, ಶಿ ಈಸ್ ವೆರಿ ಕೈಂಡ್. ಓಕೆ. ಶಿ ಪ್ರೊನೌನ್. ಈಸ್ ವರ್ಬ್. ಓಕೆ. ವೆರಿ ಅಡ್ವರ್ಬ್. ಕೈಂಡ್ ಆಬ್ಜೆಕ್ಟಿವ್. ಕೈಂಡು ಆಬ್ಜೆಕ್ಟಿವ್. ಓಕೆ. ದ ಬಾಯ್ ರನ್ಸ್ ಫಾಸ್ಟ್. ದ ಅನ್ನೋದು ಆರ್ಟಿಕಲ್. ಬಾಯ್ ನೌನ್. ರನ್ಸ್ ವರ್ಬ್. ಫಾಸ್ಟ್ ಅಡ್ವರ್ಬ್. ಓಕೆ, ವೆರಿ ಗುಡ್. ಕರೆಕ್ಟ್ ಸುಧೀರ್ ಅವರು. ಹೇಳಿ. ದಿಸ್ ಬುಕ್ ಈಸ್ ನ್ಯೂ. ಓಕೆ. ದಿಸ್ ಅನ್ನೋದು ಡಿಟರ್ಮಿನರ್. ಬುಕ್ ನೌನ್. ಈಸ್ ವರ್ಬ್. ನ್ಯೂ ಆಬ್ಜೆಕ್ಟಿವ್. ವೆರಿ ಗುಡ್. ಎಸ್, ಜಸ್ಟ್ ಗಿವ್ ಮಿ ಅ ಸೆಕೆಂಡ್. ಒಂದು ಚಿಕ್ಕ ಅನೌನ್ಸ್ಮೆಂಟ್ ಮಾಡೋದಿದೆ. ವಿ ಕ್ಯಾನ್ ಕಂಡಕ್ಟ್ ದಿಸ್ ಕಾನ್ಫರೆನ್ಸ್ ಫಾರ್ 1 hour. ಓಕೆ. ಸೊ 1 hour ಅಂದರೆ ಇದು ಆಟೋಮೆಟಿಕ್ ಆಗಿ ಕಟ್ ಆಗಬಹುದು. ಸೊ ಇನ್ನು 4 minutes ಉಳಿದಿದೆ. ಸೊ ಯಾರೆಲ್ಲ ಉಳಿದಿದ್ದೀರಾ ಸ್ವಲ್ಪ ನನಗೆ ಹೇಳಬೇಕು. ಯಾರಾದರೂ ಹೇಳೋರಿದ್ರೆ ಇನ್ನು ಬಾಕಿ ಇದ್ದಿದ್ರೆ ಹೇಳ್ಬೋದು. ಸುಧೀರಾ, ನೀವು ಹೇಳೋಂಥ ಎಲ್ಲ ಸೆಂಟೆನ್ಸಸ್ಸು ಕರೆಕ್ಟ್ ಆಗಿದೆ. ನಿಮಗೆ ಏನೇ ಡೌಟ್ ಇದ್ರೂ ನೀವು ಮತ್ತೆ ಕ್ಲಾಸಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು. ಈಗ ಏನಾದರೂ ಕೇಳೋದಿದೆಯಾ? ಓಕೆ, ಥ್ಯಾಂಕ್ ಯು ಸುಧೀರ್, ಥ್ಯಾಂಕ್ ಯು. ಸೊ ಇದು ಆಟೋಮೆಟಿಕ್ ಆಗಿ ವೈಂಡ್ ಅಪ್ ಆಗೋ ಚಾನ್ಸಸ್ ಇರುತ್ತೆ. ಯಾರಾದ್ರೂ ಉಳಿದಿದ್ದೀರಾ ಹೇಳೋರು? ಅಂದ್ರೆ ಒಂಚೂರು ಹೇಳಿಲ್ಲ ಅನ್ನೋರು? ಎಸ್ ರಾಜು ಅವರೇ ಹೇಳಿ. ಹೇಳಿ ಬೇಗ ಹೇಳಿ. Good morning, ma'am. Good morning. I am Raju Lamani, madam. Okay. I am wake up at 6 o'clock. I no proper noun, madam. Am another noun. I is pronoun. Pronoun, madam. Am another auxiliary, madam. And another? Am auxiliary. Auxiliary. Yes. Madam. Wake another, madam. Verb, madam. ಇದು ಆಟ್ ಅನ್ನೋದು ಪ್ರಾಪರ್ ನೋನ್ ಮೇಡಮ್. ಪ್ರಿಪೋಸಿಷನ್ ಮೇಡಮ್. ಪ್ರಿಪೋಸಿಷನ್. ಓಕೆ. ಹಾ ಮೇಡಮ್. ಆಯ್ತು ಮೇಡಮ್. ಆಯ್ತಾ? ಓಕೆ, ರೈಟ್. ಸೊ ರಾಜು ಅವರೇ ಕರೆಕ್ಟ್ ಆಗಿ ಸೆಂಟೆನ್ಸ್ ನ ಫಾರ್ಮೇಶನ್ ಮಾಡಿದ್ರೆ. ಏನಾದ್ರು ಡೌಟ್ ಇದೆಯಾ ನಿಮ್ಗೆ? ಇಲ್ಲ ಮೇಡಮ್, ಬಟ್ ಸೆಂಟೆನ್ಸ್ ಮಾಡೋದು ಗೊತ್ತಾಗ್ತಿಲ್ಲ ಮೇಡಮ್. ನಾಳೆಯಿಂದ ಗೊತ್ತಾಗುತ್ತೆ. ಸೆಂಟೆನ್ಸ್ ನಾನು ಇನ್ನ ಕಲ್ಸೇ ಇಲ್ವಲ್ಲ ನಿಮ್ಗೆ, ಅಲ್ವಾ? ಸೆಂಟೆನ್ಸ್ ಮಾಡೋದು ನಾನು ಇನ್ನ ಹೇಳ್ಕೊಟ್ಟೇ ಇಲ್ವಲ್ಲ. ಸೊ ನಾಳೆಯಿಂದ ಅದು ಗೊತ್ತಾಗುತ್ತೆ. ಡೋಂಟ್ ವರಿ.
ಓಕೆ, ಓಕೆ ಮೇಡಮ್. ನಾಳೆಯಿಂದನೂ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡೋಣ. ಹಾ ಓಕೆನಾ? ಮೇಡಮ್, ಓಕೆ ಮೇಡಮ್. ರೈಟ್ ರೈಟ್. ಓಕೆ ಮೇಡಮ್. ಸೊ ಇವತ್ತು ನಿಮಗೆ ಯಾರಿಗೆಲ್ಲ ಇಲ್ಲಿ ಹೇಳೋಕ್ಕಾಗಿಲ್ಲ ದಯವಿಟ್ಟು ಈವ್ನಿಂಗ್ ಮತ್ತೆ ಜಾಯ್ನ್ ಆಗೋಕ್ಕಾಗುತ್ತಾ? ಯಾರಿಗಾದ್ರೂ ಇನ್ನೂ ಹೇಳೋದಿತ್ತು ಅಂತ ಅಂದರೆ ಈವ್ನಿಂಗ್ ಜಾಯ್ನ್ ಆಗೋಕ್ಕಾಗುತ್ತಾ? ಸೊ ಇದೇನಾಯಿತು, ಸ್ವಲ್ಪ ನಾನು 2-3 ಎಕ್ಸಾಂಪಲ್ಸ್ನ ಎಲ್ಲರೂ ಹೇಳ್ತಾ ಹೋದ್ರಲ್ಲ, ಸ್ವಲ್ಪ ಎಕ್ಸ್ಪ್ಲನೇಷನ್ ಜಾಸ್ತಿ ಆಯಿತು. ಸೊ 1 hour ಇರುತ್ತೆ ಇದು ಜಾಸ್ತಿ ಯಾವಾಗಲೂ ಸೆಷನ್ನು. ಮತ್ತೆ ಇಲ್ಲಾಂದ್ರೆ ಏನು ಮಾಡಬೇಕು, ನಾವು ಕಟ್ ಮಾಡಿಬಿಟ್ಟು ಮತ್ತೆ ಲಿಂಕನ್ನು ಶೇರ್ ಮಾಡಬೇಕು. ಓಕೆನಾ? ಸೊ ಹೇಳ್ತೀನಿ ಅನ್ನೋದಾದರೆ ಮತ್ತೆ ಲಿಂಕನ್ನು ಶೇರ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಯಾರೆಲ್ಲ ಇನ್ನೂ ಜಾಸ್ತಿ ಇದ್ದರೆ ನಾನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಇನ್ನೂ ಜಾಸ್ತಿ ಇದ್ದೀರಾ? ಇನ್ನು ಯಾರ್ಯಾರು ಹೇಳೋರಿದ್ರು? ಯಾರಿದು? ಅಮರೇಶಾ? ಅಮರೇಶ್ ಹೇಳೋರಿದ್ರಾ ಇನ್ನ? ಓಕೆ, ಮತ್ತೆ ಯಾರಿದ್ರು? ಅವ್ರು ಹೇಳಿದ. ಓಕೆ, ಹೇಳ್ಬಿಡಿ ನೋಡೋಣ ಅಮರೇಶ್, ಒಂದು ಸೆಂಟೆನ್ಸ್ ಹೇಳಿ. Okay, ma'am. The Krishna flow in Karnataka. Okay, ma'am. Da is demonstrative. Krishna is proper noun. Flow is verb. In adjective. No. Position, preposition. Karnataka is proper noun. ವೆರಿ ಗುಡ್. ಕರೆಕ್ಟಾಗಿ ಹೇಳಿದ್ದೀರಾ. ಎಸ್. ಮತ್ತೆ ಯಾರಾದರೂ ಇದ್ರಾ ಹೇಳ್ದೇ ಇರೋರು, ಒಂದೂ ಹೇಳಿಲ್ಲ ಅನ್ನೋರು? ರಿಪೀಟೆಡ್ ಆಗಿ ಬೇಡ, ಮತ್ತೆ ಒಂದೂ ಹೇಳ್ದೇ ಇರೋರು ಯಾರಾದರೂ ಇದ್ದೀರಾ? ಆಯ್ತಾ, ಎಲ್ಲರೂ ಹೇಳಿದ್ದೀರಾ? ನಾನಿದ್ದೀನಿ ಮೇಡಮ್. ಸರ್ ಹೇಳಿ ಸರ್. ಸಂಜೆ ಮತ್ತೆ ಜಾಯ್ನ್ ಆಗ್ತೀನಿ. ಜಾಯ್ನ್ ಆಗ್ತೀರಾ ಸರ್? ಸಂಜೆ ಜಾಯ್ನ್ ಆಗಿ ಹೇಳ್ತೀರಾ? ಓಕೆ, ಅಂದ್ರೆ ಅಬ್ರಪ್ಟ್ ಆಗಿ ಕಟ್ ಆಗಬಾರ್ದು ಅಂತ ಅಷ್ಟೇ ಸರ್. ಓಕೆನಾ? ಓಕೆ, ಸಂಜೆ ಮತ್ತೆ ನಿಮ್ ಟೈಮ್ ಇದೆ, ದಯವಿಟ್ಟು ಸಂಜೆ ಜಾಯ್ನ್ ಆಗಿ ಸರ್. ಮತ್ತೆ ಇನ್ನ ಜಾಸ್ತಿ ಎಕ್ಸಾಂಪಲ್ಸ್ ಕೊಟ್ಟಿರಂತೆ. ಓಕೆನಾ? ಸೊ ಐ ವಾಸ್ ವೇಟಿಂಗ್ ನೀವು ಹೇಳ್ತೀರಾ ಅಂತ ಹೇಳಿ. ಐ ಥಾಟ್ ಲೈಕ್ ಲೆಟ್ಸ್ ಸಿ ಲಾಸ್ಟಿಗೆ ಹೇಳ್ತಾರಾ ಅನ್ಕೊಂಡು. ಅದು ಇದೇನಾಗುತ್ತೆ, ಕಾನ್ಫರೆನ್ಸು 1 hourಗೆ ಕಂಡಕ್ಟ್ ಆಗುತ್ತೆ ಸರ್. ಸೊ ನೆಕ್ಸ್ಟ್ ಅಗೇನ್ ಮತ್ತೆ half an hour ನಾವು ಮತ್ತೆ ಲಿಂಕ್ ಶೇರ್ ಮಾಡಬೇಕು, ಮತ್ತೆ ನೀವು ಜಾಯ್ನ್ ಆಗಬೇಕು, ಹಂಗಾಗುತ್ತೆ. ಓಕೆ, ಸಂಜೆ ಪ್ಲೀಸ್ ಜಾಯ್ನ್ ಆಗಿ. ಹಾಂ, ನೀವು ಸಂಜೆ ಜಾಯ್ನ್ ಆಗ್ತೀರಾ? ಆಗ್ತೀರಾ? ನೋ ಪ್ರಾಬ್ಲಮ್ ಅಲ್ವಾ? ಓಕೆ, ಥ್ಯಾಂಕ್ ಯು. ಸೊ ನೆಕ್ಸ್ಟಲ್ಲಿ ಏನು ಮಾಡಬೇಕು, ನಾವು ಸ್ವಲ್ಪ ಸ್ಪೀಡಪ್ ಮಾಡಬೇಕು, ಜಾಸ್ತಿ ಡ್ರ್ಯಾಗ್ ಮಾಡದೆ ಸ್ಪೀಡಪ್ ಮಾಡಬೇಕು, ಅಂದರೆ ಎಲ್ರಿಗೂ ಅವಕಾಶ ಸಿಗುತ್ತೆ ಅಲ್ವಾ? ಸೊ 1 hour ಇಸ್ ಅ ವೆರಿ ಲೆಸ್ ಟೈಮ್. ನೆಕ್ಸ್ಟ್ ಟೈಮ್ ಏನು ಮಾಡೋಣ, ಅಕಸ್ಮಾತಾಗಿ ಅದು ಕಟ್ ಆದರೆ ಆಗೋಂಗಿದ್ರೆ ಮತ್ತೆ ಲಿಂಕನ್ನು ಶೇರ್ ಮಾಡ್ತೀನಿ, ಮತ್ತೆ ಜಾಯ್ನ್ ಆಗಿರಂತೆ ನೆಕ್ಸ್ಟ್ ಟೈಮ್. ಓಕೆ, ದಿಸ್ ವಾಸ್ ಸಮಥಿಂಗ್ ನಮಗೆ ಎಲ್ರಿಗೂ ಗೊತ್ತಾಗಬೇಕಾಗಿತ್ತು, ಯಾವ ಥರ ಈ ವಿಡಿಯೋ ಕಾನ್ಫರೆನ್ಸ್ ನಡೀತಾ ಇದೆ, ಹೆಂಗೆ ಇದು ವರ್ಕ್ ಆಗುತ್ತೆ. ಇವಾಗ ಗೊತ್ತಾಯ್ತು ನಿಮಗೆ, ಮ್ಯೂಟ್ ಎಲ್ಲಿ ಮಾಡೋದು, ಅನ್ಮ್ಯೂಟ್ ಎಲ್ಲಿ ಮಾಡೋದು, ಎಲ್ಲಿ ಕಮೆಂಟ್ ಮಾಡಬೇಕು, ಎಲ್ಲಿ ಹ್ಯಾಂಡ್ ರೈಸ್ ಮಾಡಬೇಕು ಅಂತ ಹೇಳಿ ಗೊತ್ತಾಯಿತು ಇವತ್ತಿನಲ್ಲಿ. ಓಕೆನಾ? ಸೊ ದಯವಿಟ್ಟು ಯಾರಿಗೆಲ್ಲ ಈಗ ಹೇಳೋಕ್ಕಾಗಿಲ್ಲ, ಪ್ಲೀಸ್ ಈವ್ನಿಂಗ್ ಮತ್ತೆ ಜಾಯ್ನ್ ಆಗಿ 8 ಗಂಟೆಗೆ. ಏನು ಒಂದು 10 ನಿಮಿಷ ಬಂದುಬಿಟ್ಟು ಫಸ್ಟ್ ನೀವೇ ಹೇಳಿಬಿಟ್ಟು ಹೋಗ್ಬಿಡಿರಂತೆ. ಓಕೆನಾ? ಯಾರಿಗೆಲ್ಲ ಹೇಳೋಕ್ಕಾಗಿಲ್ಲ ಈವ್ನಿಂಗ್ ಜಾಯ್ನ್ ಆಗಿ. ಸೊ ಹೋಪ್ ದಿಸ್ ಹೆಲ್ಪ್ಡ್. ಇದು ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡಿದೆ ಅನ್ಕೋತೀನಿ ನಾನು. ಆ್ಯಂಡ್ ಇದೇ ಥರ ವಿಡಿಯೋ ಕಾನ್ಫರೆನ್ಸ್ ನಡೀತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಟೆನ್ಸಸ್ ಮುಗಿತಾ ಹೋದಂಗೆ ಅಲ್ಲಿನೂ ಕೂಡ ವೀಕ್ಲಿ ಒಂದು ವಿಡಿಯೋ ಕಾನ್ಫರೆನ್ಸ್ ನಡೀತೆ. ಇದೇ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಓಕೆನಾ? Okay, madam. Thank you. ಓಕೆನಾ? ಥ್ಯಾಂಕ್ ಯು ಎವ್ರಿವನ್. ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. Thank you, madam. Stupendous Google Meet. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. I'm leaving, ma'am.